ಏನಕ್ಕೆ ಇಷ್ಟು ಬೇಗ ಅಣ್ಣರು ದಿಕ್ಕಾಪಾಲಾಗಿ ಸತ್ತೋದ್ರು ಅಂತ ನನಗೆ ಈಗ ಗೊತ್ತಾಗ್ತಾ ಇದೆ ಅಕ್ಕ. ಹಳಬೇಡಿ 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 ಅಂತ ಮೈಕಾಗೆ ಇರ್ತಾರಲ್ಲ, ಹಂಗೆ ಹೇಳ್ತಿರಲ್ಲ, ಹುಲಿ ಹೋಗೋಣ ಹುಲಿ ಹೋಗೋಣ ಹುಲಿ ಹೋಗೋಣ ಹುಲಿ ಹೋಗೋಣ ಅಂತ ಹೇಳ್ತಾರಲ್ಲ, ಹಂಗೆ ಹಂಗೆ ಮಾಡಿ ಮಾಡಿ ಅಣ್ಣರ್ನ ಬೇಗನೆ ಕಳಿಸ್ಬಿಟ್ಟಿದ್ರ. ಸಿಂಹ ಏನ್ ಮಾಡ್ತಿದ್ಯ ಬಾರಪ್ಪ ಮನೆ ಹತ್ರ. ಇಲ್ಲಿ ಎಲ್ಲಾ ಕಿತ್ಬಿಟ್ಟು ಒಂದೊಂದಾಗಿ ಏಳ್ಸ್ಬಿಟ್ಟು ಮೂಗಿ ಏರಿಸ್ತಾ ಇದ್ದೀನಿ. ಏನ್ ಕೆಟ್ಟ ಮಾತೆಲ್ಲ ಮಾತಾಡಬಾರ್ದು ಚಿನ್ನು. ಕೆಟ್ಟ ಮಾತು ಮಾತಾಡಬಾರ್ದು ಚಿನ್ನು. ಅಯ್ಯೋ ನೀನ್ ಅಷ್ಟಪ್ಪ ಮಕ್ಳನ್ ಬಿಟ್ಟೆ ನೀನು ಬಾ ತಿನ್ನು ಹೋಗ್ಸು ಅಂತ ಇನ್ನ ಹೊಸ ಹೆಣ್ಣು ಗಂಡು ಆಡ್ದಂಗ್ ಮಾತಾಡ್ತಾ ಇದ್ದೀಯ ನೀನು. ಅಷ್ಟು ವಯಸ್ಸಾಯ್ತು ನಿನಗೆ. ಮಕ್ಳೆಲ್ಲ ಒಳ್ಳೆ ಎಜುಕೇಶನ್ ಮಾಡೋರೆ. ನೀನು ನಿನ್ನ ಹತ್ರ ಬಂದ್ರೆ ಅಕ್ಕರೆ ಪೆಟ್ರೋಲು ಸಿಮೆಂಟ್ಗಿನ್ನ ಫಾಸ್ಟ್ ಆಗಿ ಹಚ್ಚಿ ಉರ್ದಿ ಬೆಂಕಿನ ಬೂದಿನ ಇಲ್ದಂಗೆ ಮಾಡ್ಬಿಡ್ತಾರೆ ನನ್ನ. ಏನು ಎಲ್ಲ ನಮ್ಮ ಅಜ್ಜಿ ಹಂಗೆ ಹಿಂಗೆ ಸಾಕೊಂಡೈತಿ. ಅಲ್ಲ ನೀನೇನು ಕೋಟ್ಯಾಧೀಶ್ವರ ಫುಲ್ ಕೋಟ್ಯಾಧೀಶ್ವರ. ನಾನ್ ಪುಣ್ಯಕ ಸಿಲ್ವರ್ ತಟ್ಟೆ ತಿಂದವನೇ ಜನಾರ್ದನ್ ರೆಡ್ಡಿ. ಕೋಟ್ಯಾಧೀಶ್ವರನ್ ತಿನ್ನೋದು ನಾನು ಶಾಟ ನಾನ್ ತಿನ್ನಂಗ್ ತಿನ್ನಲ್ಲ. 2 ದಿನಕ್ಕೆ 3 ದಿನಕ್ಕೆ ಒಂದ್ಸಲನಾದ್ರೂ ಮಠೆ ಆದ್ರೂ ಬೇಯಿಸ್ಕೊಂಡ್ ತಿಂತೀವಿ ನಾವು ಬಡವರಾದ್ರು. ನೀನು ಒಳ್ಳೆ ರಾಗಿ ಮುದ್ದೆನೆ ಉಣ್ಣೋದು, ಒಳ್ಳೆ ಮೆಣಸು ಬೆಳ್ಳುಳ್ಳಿ ಖಾರ ಹಾಕೊಂಡು ಫೋನ್ ಮಾಡಿದ್ರಲ್ಲ. ಗುರುಭ್ಯೋ ನಮನಪ್ಪ. ನೋಡಪ್ಪ ಅಮಾವಾಸ್ಯೆ ಇದೆ ಗುರುವಾರ. ಪೂಜೆ ಎಲ್ಲ ಇಟ್ಕೊಂಡಿದೀನಿ ನಿನ್ನ ಇದ್ರ ಮೇಲೆ ಒಳ್ಳೇದಾಗ್ಲಿ ಅಂತ. ಒಳ್ಳೇದಾಯ್ತಲ್ಲ. ಏನಪ್ಪ ಗುಲ್ಬರ್ಗ, ರಾಯಚೂರು, ಕೊಪ್ಪಳ, ಗಂಗಾವತಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಹಾಸನ, ಚಿಕ್ಕಮಂಗ್ಳೂರು, ಉಡುಪಿ, ಶಿವಮೊಗ್ಗ, ಹುಬ್ಳಿ, ಧಾರವಾಡ, ಆಮೇಲೆ ತುಮಕೂರು, ಮಂಡ್ಯ, ಮೈಸೂರು, ಇತ್ತ ಬೀದರ್, ಗುಲ್ಬರ್ಗ, ರಾಯಚೂರು, ಇನ್ನ ಯಾವ್ಯಾವರು ಎಲ್ಲ ಗೊತ್ತಾಗೈತೆ ಸ್ವಾಮಿಗಳು. ಅದು ನನ್ನ ತಪ್ಪಲ್ಲಪ್ಪ. ಅದು ನನ್ನ ತಪ್ಪಲ್ಲ. ಅದು ನನ್ನ ಪ್ರಚಾರಕ್ಕೋಸ್ಕರ ನಾನ್ ಬಿಟ್ಕೊಂಡಿದೀನಿ ಅಷ್ಟೇ ಹೊರ್ತು ನಿನ್ಗೆ ಒಂದು ಕೆಟ್ಟ ಹೆಸರು ತರಬೇಕು, ನಿನ್ಗೆ ಒಂದು ಅವಮಾನ ಮಾಡ್ಬೇಕು ಅನ್ನೋ ಉದ್ದೇಶ ನಂದಲ್ಲ. ಗೊತ್ತಾಯ್ತಾ? ತಾಯಿ ಸನ್ನಿಧಾನಕ್ಕೆ ನೀನ್ ಬಂದಿದ್ದೆ. ತಾಯಿ ನಿನ್ಗೋಸ್ಕರ ನಿನ್ಗೆ ಒಳ್ಳೇದ್ ಮಾಡ್ಬೇಕು ಅನ್ನೋ ಉದ್ದೇಶ ಮಾತ್ರ ನಂದು. ನೋಡು, ನಿನ್ನ ತಾಯಿ ನಿನ್ನ ಮಡದಿಗೆ ಹೇಳು, ಯಾವ್ದೇ ಕಾರಣಕ್ಕೂ ನನ್ನ ನಂಬಿರತ್ತಂತ ಭಕ್ತಾದಿಗಳಿಗೆ ಯಾವತ್ತೂ ನನ್ ಕೈ ಬಿಡೋದಿಲ್ಲ. ಗೊತ್ತಾಯ್ತಾ? ನಿನ್ನ ಮಕ್ಳುಗೆ ಒಳ್ಳೆ ಜೀವನ, ಒಳ್ಳೆ ಕೆಲ್ಸ, ನಿನ್ನ ಮಗಳಿಗೆ ಒಳ್ಳೆ ಗಂಡು ತೋರ್ಸೋ ಜವಾಬ್ದಾರಿ ನಂದು ಆಗತಕ. ನೀನೇ ಬೇಡ ಅಂತ ಅಂದ್ರು ನಾನು ಬಿಡೋ ಅಂತ ಅಲ್ಲ ನಾನು. ಗೊತ್ತಾಯ್ತಾ? ನೀನೇ ಬೇಡ ಸ್ವಾಮಿ ನನ್ ಸುದ್ದಿಗೆ ಬರ್ಬೇಡ್ರಿ ಅಂತ ಅಂದ್ರು ನಾನ್ ನಿನ್ ಮಗಳಿಗೆ ಒಳ್ಳೆ ಗಂಡು, ನಿನಗ್ ಮನೆ ಕಟ್ಟೋದಕ್ ದಾರಿ, ದುಡ್ಡು ಕಾಸು ಹಣ ಎಲ್ಲ ಕೈಗೂಡ್ಬೇಕು. ಶತ್ರುಗಳೆಲ್ಲ ನಾಶ ಆಗ್ಬೇಕು. ನಿನ್ ಸುದ್ದಿಗೆ ಯಾರು ಬರಬಾರ್ದು. ನಿನ್ ಕೋರ್ಟ್ ಅಲ್ಲಿ ಏನ್ ಕೇಸ್ ಇವೆ ಎಲ್ಲ ವಜಾ ಆಗ್ಬೇಕು. ಆಲ್ರೆಡಿ ಈಗ 2 ಕೇಸ್ ವಜಾ ಆಗಿದಾವೆ, ಇನ್ನ 2 ಇದಾವೆ. ಅದನ್ನು ವಜಾ ಮಾಡಿಸ್ತೀನಿ ಆದಷ್ಟು ಬೇಗ ನನ್ನ ಪೂಜಾ ಶಕ್ತಿಯಿಂದ. ದಯವಿಟ್ಟು ಪೂಜೆಗೋಸ್ಕರ ನೀನು ಇದ್ ಮಾಡಿ ಆಳಿಸ್ಬೇಡ ನನ್ನ. ಗೊತ್ತಾಯ್ತಾ? ನಾನು ಯಾವತ್ತು ನಿನ್ನ ಹತ್ರ ದನ ಏನ ಕೇಳಿದೀನಿ, ಧನ ಸಹಾಯ ಏನ ಮಾಡಪ್ಪ ಅಂತ ಕೇಳಿದೀನ? ಇಲ್ಲ ಅಮೌಂಟ್ ಏನ ಕೊಡಪ್ಪ ಅಂತ ಏನ ಕೇಳಿದೀನ? ಮತ್ತೆ ಇದು ಮಗಳೇ ಅಂತ ಹೇಳ್ಬಿಟ್ಟು ಮಗಳಿಗೆ ಹೇಳಿದಲ್ಲ ಅವತ್ತು, ಅದೇ ಬುಲ್ಡ ಹೊಡೆಯಕತ್ತಿನ ಮುಂದಾಗಿ. ನೀನು ಅಪಾರ್ಥ ಮಾಡ್ಕೊಂತಿದ್ದೀನಿ ನರಸಿಂಹರಾಜು, ಅಪಾರ್ಥ ಮಾಡ್ಕೊಂತಿದ್ದೀರ. ನಾನು ಯಾವುದೇ ಈಗ ನೀವು ನನ್ಗೇನಂತ ಹೇಳಿದ್ದೆ, ನನ್ಗಿಂತ ಪರಸ್ತ್ರೀ ಹೆಣ್ಗಳು ನನಗ್ ಫೋನ್ ಮಾಡಿ ತೊಂದರೆ ಕೊಡ್ತಾರೆ ಅಂತ ಹೇಳಿದ್ದೆ ಅಲ್ವಾ? ನಾನ್ ಮಾಡಿರೋ ಕೆಲ್ಸ ನಿಮ್ಗೆ ತೃಪ್ತಿ ತಂದಿದ್ಯೋ ಇಲ್ವೋ ಅಂತ ನಾನು ಕೇಳಕ್ ಹೋದೆ. ನಿಮ್ಮ ಮಡದಿಗೆ, ನನ್ನ ಮಗಳಿಗೆ ಕೇಳಕ್ ಹೋದೆ ನಾನು. ಗೊತ್ತಾಯ್ತಾ? ನೋಡಮ್ಮ, ನಿನ್ ಗಂಡಂಗೆ ಯಾರ ಪರಸ್ತ್ರೀ ಚಾಚೆ ಕೊಟ್ಟು ತಲ್ಟಿನ್ ಕೊಟ್ಟು ಕದಾಡ್ತಿಯಲ್ಲ ನಿನ್ ಬ್ಲಡ್ ಕೊಟ್ಟು, ಅವ್ರು ಇಲ್ಲ ಏನು ಹಿಂಗೆ ಅಂತ ಹೇಳಕ್ ಹೋಗಿದ್ದೆ ಅಂತ ಅಂದರು. ನೀನು ಅದು ಅಷ್ಟ್ರಗಾಲ ಚಾಚೆ ಕೊಟ್ಟು ತಲ್ಟಿನ್ ಕೊಟ್ಟು ಕದಾಡ್ತೀಯ.
ಏನೋ ತಿರುಗ್ಬಿಟ್ಟು ಬುದ್ಧಿ ನಿಮ್ಗೆ ಇದು ಗೊತ್ತಾಗಲ್ವ? ಏನೋ ಸ್ವಾಮೀಜಿ ಫೋನ್ ಮಾಡಿ ಹೇಳ್ತಾರ. ಟಿವಿ ಹೇಳಲ್ವಾ ಈ ಸ್ವಾಮಿಗಳು ಅಲ್ಲಿ ನೋಡು. ನೀನ್ ಮಾಡ್ಬೇಕು, ಅವ್ರನ್ನ ಮಾಡೋದು. ಹಲೋ ಹಲೋ, ತಾಯಿಗೆ ದೈವಶಕ್ತಿ ಮೇಲೆ ನಂಬಿಕೆ ಇಲ್ಲ. ಟಿವಿ ಒಳಗೆ ಬಂದಾಗ ನಾವು ಫೋನ್ ಮಾಡಿ ಹೇಳ್ಬೇಕಂತ, ನೀವು ಟಿವಿ ಒಳಗೆ ಒಂದಿನ ಬಂದೇ ಇಲ್ಲ. ಟಿವಿಯಲ್ಲಿ ಬಂದು ನಾನು ಪ್ರಚಾರ ತಗೊಳಂತ ಸ್ವಾಮೀಜಿ ಅಲ್ಲಪ್ಪ. ಹಾ, ಅವ್ರೇನು ಪುಕ್ಸಟೆ ಬರಲ್ಲಪ್ಪ. ಟಿವಿಯಲ್ಲಿ ಬರೋ ಸ್ವಾಮಿಗಳು ಪುಕ್ಸಟೆ ಬರ್ತಾರನಪ್ಪ. ಯಾವತ್ತನ ಒಂದ್ ಫಂಕ್ಷನ್ ಕರಿಯಪ್ಪ, ನೋಡಪ್ಪ ಎಷ್ಟು ಲಕ್ಷ ದುಡ್ಡು ಕೇಳ್ತಾರೆ ಅಂತ ಕೇಳು ಫಸ್ಟು. ಹಲೋ, ಹಲೋ, ಟಿವಿಯಲ್ಲಿ ಬರೋ ಸ್ವಾಮಿಗಳು ಹಾ, ಯಾವ್ದಾನ ಒಂದ್ ಫಂಕ್ಷನ್ಗೆ ನೀವು ಆಹ್ವಾನ ಮಾಡ್ರಿ, ಹಾ, ಎಷ್ಟು ಲಕ್ಷ ದುಡ್ಡು ಕೇಳ್ತಾರೆ ಅಂತ ನೀವು ಕೇಳಿ. ಆಮೇಲೆ ನೀನೇ ಮೂರ್ಛೆ ಹೋಗ್ಬಿಡ್ತೀಯ ದುಡ್ಡು ಕೇಳಿ. ಗೊತ್ತಾಯ್ತಾ? ಪುಕ್ಸಟೆ ಬರ್ತಾರ. ಒಂದು ಸರಿ ಒಂದು ಅಂಗಡಿ ಫಂಕ್ಷನ್ಗೋ ಮನೆ ಗೃಹ ಪ್ರವೇಶಕ್ಕೆ ಕರಿಬೇಕು ಅಂದ್ರೆ 3 ಲಕ್ಷ 4 ಲಕ್ಷ ದುಡ್ಡು ಕೊಡ್ಬೇಕು ಅವ್ರಿಗೆ. ನಾನ್ ಯಾವತ್ತ ನಿನ್ನ ಹತ್ರ ₹1 ಕೇಳಿದ್ದೀನ? ಅಲ್ಲ ಇದು ಹಲೋ, ಮಾತಾಡಪ್ಪ, ನನಗೆ ಬೇರೆ ಕೆಲ್ಸಗಳಿದಾವೆ, ಮಾತಾಡಪ್ಪ. ನಾಳಿಕ್ಕೆ ಒಂದೇ ದಿವಸ ನಂಗೆ ಟೈಮ್ ಇರೋದು. ನಾಡ್ದು ಗ್ರಹಣ ಬೇರೆ ಇದೆ. ನಾನು 8 ಗಂಟೆ 8 ನಿಮಿಷಕ್ಕೆ ಗ್ರಹಣ ಸ್ಟಾರ್ಟ್ ಆಗಿ ಬೆಳಿಗ್ಗೆ 11 ಗಂಟೆ 8 ನಿಮಿಷಕ್ಕೆ ಗ್ರಹಣ ಕ್ಲೋಸ್ ಆಗುತ್ತೆ. ಆ ಟೈಮಲ್ಲಿ ನೀವು ಅಡಿಗೆ ಮಾಡಬೇಡ್ರಿ ಮುಂಚೆನೆ. ಗೊತ್ತಾಯ್ತಾ? ನೀರಿಗೆ ಆಹಾರ ಪದಾರ್ಥಕ್ಕೆಲ್ಲ ಹುಲ್ಲಿನ ಗರಿಕೆ ಹಾಕಿರ್ರಿ. ಗ್ರಹಣ ಆದ ನಂತರ ನೀವು ತಿರ್ಗಾ ಬಟ್ಟೆ ಸಮೇತನೇ ಸ್ನಾನ ಮಾಡ್ಬೇಕು. ಬಟ್ಟೆ ಏನ್ ಹಾಕೊಂಡಿರ್ತೀರಾ ಆ ಬಟ್ಟೆ ಸಮೇತನೇ. ನೀನು ವೃಶ್ಚಿಕ ರಾಶಿ ಅಲ್ವಾ ನಿಂದು? ನಿಂದು ವೃಶ್ಚಿಕ ರಾಶಿ ಆಗಿರೋದ್ರಿಂದ ನಿನ್ನ ಗ್ರಹಣ ಟೈಮ್ ಸರಿ ಇಲ್ಲ. ನೀನು ಬಟ್ಟೆ ಹಾಕೊಂಡಿರ್ತೀರಾ, ಬಟ್ಟೆ ಮೇಲೆ ಒಂದ್ 2 ಚಮ್ ನೀರು ಇಕ್ಕೊಂಡು ಆಮೇಲೆ ಬತ್ಲಿ ಮನೆಗೆ ಹೋಗಿ ಬಟ್ಟೆ ಬಿಚ್ಚಾಕ ಬೇರೆ ಸ್ನಾನ ಮಾಡಿ ತಿರ್ಗಾ ಬೇರೆ ಅಡಿಗೆ ಮಾಡಿ ಊಟ ಮಾಡ್ಬೇಕು. ಹಲೋ, ನೀನು ಕ್ಲೀನ್ ಆಗಿ ಮಾತಾಡಂಗಿದ್ರೆ ಮಾತಾಡು, ಇಲ್ಲ ಫೋನ್ ಕಟ್ ಮಾಡಪ್ಪ. ಜಾಸ್ತಿ ತರ್ಲೆ ಕ್ವಶನ್ಗಳು ಮಾತಾಡಬಾರ್ದು ನನ್ನ ಹತ್ರ. ನೀನು ಎಲ್ಲಡಿಕೆ ಉಗ್ದು ಸರಿಗ್ ಮಾತಾಡಂಗಿದ್ರೆ ಮಾತಾಡು, ಇಲ್ಲ ಫೋನ್ ಕಟ್ ಮಾಡು. ನಾನು ಹೇಳ್ತಿರೋದೇನ್ ಗೊತ್ತಾ? ನೀವು ಗ್ರಹಣ ಹಾಕಿಂತ ಮುಂಚೆ 8 ಗಂಟೆಗೆ ಅಡಿಗೆ ಮಾಡಿ ಊಟ ಮಾಡಬೇಡ್ರಿ. ಗ್ರಹಣ ಮುಗ್ದಿ 11 ಗಂಟೆ 8 ನಿಮಿಷಕ್ಕೆ ಗ್ರಹಣ ಮುಗಿಯುತ್ತೆ. ಆಮೇಲೆ ನೀವು ಹೊಸದಾಗಿ ಅಡಿಗೆ ಮಾಡಿ ಊಟ ಮಾಡಿ ಸ್ನಾನ ಮಾಡಬೇಕು. ಸ್ನಾನ ಮಾಡಿ ಆಮೇಲೆ ನಿಮ್ಮ ದೈನಂದಿನ ಚಟುವಟಿಕೆಗಳನ್ನ ಪ್ರಾರಂಭಿಸಿ ಮಾಮೂಲಿ. ಹಲೋ, ಹಲೋ ಸಮಯ, ನಾನಣ್ಣ ದಾಸೇಗೌಡ. ಎಂತ ಏಕವಚನ ಅನ್ಬಾರ್ದು ದಾಸೇಗೌಡ ಅಂತ ಅನ್ನೋದು ಅನ್ಬಾರ್ದು. ಇನ್ನ ಬೇಕಾದ್ರೆ ನರಸಿಂಹರಾಜ ಅಂತ ಅನ್ನಿ ನಮ್ಮನ್ನ. ಬೆಲೆ ಐತೆ ದಾಸೇಗೌಡ್ರು ಅನ್ನೋದಕ್ಕೆ ಒಂದು ಬೆಲೆ ಐತೆ, ಕಲೆ ಐತೆ. ಆಮೇಲೆ ನೀವು ಎತ್ತಲ ಮಕ್ಕಿದ್ರು ಬಡತನ ಇದ್ರು ಕೋಟ್ಯಾಧೀಶ್ವರಾಗಿ ಇರತಕ್ಕಂತ ಇದು ಕಲೆ ನಿಮ್ಮಲ್ಲಿ ಐತೆ. ಅದಕ್ಕೆ ಬೆಲೆ ಯಾರ ಕೈಲಿ ಕೊಡಕ್ಕಾಗಲ್ಲ. ದಾಸೇಗೌಡ ಅಂತ ಏಕೋಚಿನ ದಾಸೇಗೌಡ್ರ ನಾವು ನಿಮ್ಗಿನ್ನ ಸಿಕ್ತಾರ ಸ್ವಾಮಿ. ಎಲ್ಲ ನಿಮ್ಮಂತರ ಅಭಿಮಾನ ಆಶೀರ್ವಾದ ಅಣ್ಣ, ನಿಮ್ಮಂತರ ಆಶೀರ್ವಾದ ಬೇಕು. ಮನೇದು ಆಯ್ತಲ್ಲ ಸ್ವಾಮಿ, ಒಂದ್ ದಿವಸ ರಾಗಿನೂ ಒಂದಿಷ್ಟು ಕಾಯಿ ಕೊಡೋಣ ಅಂತ ಐತೆ. ನಾನು ಕೊಡ್ತೀನಿ ಅಂತ ಹೇಳಿದ್ರಿ, ಕೊಡ್ಲೇ ಇಲ್ವಲ್ಲಣ್ಣ. ಯಾವ ಫೋನ್ ಜಾಸ್ತಿ ಇದಾಗಿ ಯಾರ ತಿರು ಫೋನ್ ಎತ್ತಾಗ ಭಯ ಆಗುತ್ತೆ ಮ್ಯಾಗ. ಹಂಗಾಗಿ ತಿಂದಾತೇನವ. ಹಂಗಾಗಿ ಸ್ವಾಮಿ ಏನೋ ಮಾತಾಡ್ತಿದ್ದೆ ಮಕ್ಕಳು. ಯಾರಣ್ಣ ಹೆಂಗಸ್ರು ಬೇರೆ ಮಾತಾಡಿಸ್ತಿದ್ಯಾ? ಅಕ್ಕರು ರಾಗಿಟೇನ ಕೊಡ್ತಿದ್ರು, ಹಿಂಗು ಇಲ್ಲಾಚಿ ಹೋದ್ರು. ತಿಂಡಿ ಆತೇನಕ್ಕ, ತಿಂಡಿ ಆಗ್ತಾನವ ಅಂತ. ನೀನು ರಸಿಕ ಕಣ ಹಂಗಾರೆ? ಏನ್ ರಸಿಕಿಲ್ಲ, ಸುಮಾರು ರಸಿಕ ಸ್ವಾಮಿ ಅಷ್ಟೇ. ನೋಡ್ದ, ನೀವು ಹಂಗಾರೆ ಆಟ ಎಲ್ಲ ಆಡಿದಿರಣ್ಣ? ನೀವು ಇದು ಪರಂಗಿ ಮಾಡ್ದಾರ ಅಣ್ಣ? ನಾನಣ್ಣ ದಾಸೇಗೌಡ್ರು ಕಣ್ಣ.
ಕಣ್ಣನ್ ಪಾಠ ಮಾಡ್ತೀನಲ್ಲ ರವೀಣ, ನೀವೆಲ್ಲ ಬಂದಿದ್ರಲ್ಲ ದೊಡ್ಡಬಳ್ಳಾಪುರಕ್ಕೆ, ಇದಕ್ಕೆಲ್ಲ ಮಂಡ್ಯಾಗಲ್ಲ. ಇದು 2600 ರೂಪಾಯಿ ಇದು ಮುಗ್ಬಟ್ಟು. ನರಸಿಂಹ ಅವ್ರನ್ನ ಕುಯ್ದು ಕ್ಲೀನ್ ಮಾಡಿ ಎಚ್ಕಟ್ ಮಾಡಿ ಇರೋನು ಅವ್ರಲ್ಲಿ ಆ ತರ ಬರಲ್ಲ ಅಂತ ನೀವು ಒಂದೇ ಒಂದ್ ಮಾತ ಗೊತ್ತಾಯ್ತು ಸ್ವಾಮಿ ನನ್ಗೆ. ಯಾರೋ ರಸಿಕಾ ಪಸಿಕಾ ಅಂತ ಅವರು ಎದೆಲ್ಲೂ ಅದಿಲ್ಲ ನಮ್ಮ ದಾಸೇಗೌಡರು ಕಲಾವಿದ್ರ ಹತ್ರ. ನೀವು ಯಾರು ಹಿರಿಯರು ಎಂತದ್ದು ಇದೈತೆ ಒಂದು ಯಾವುದೋ ಅದು ಬಬ್ರುವಾನ ಅರ್ಜುನಂದು ಒಂದು ಡೈಲಾಗ್ ಐತಿ. ಆ ಬಬ್ರುವಾನ್ ತಲೆನೇ ತೆಗಿಯ ಅಂತ ಅವ್ರ ಪಾತ್ರದಲ್ಲಿ ಯಾರೋ ಹುಟ್ಟಿದ ಮಗನ್ನೇ ಅಲ್ಲ ಹುಟ್ಟಿದ ತಂದೆನೆ ತಲೆ ತೆಗಿಯ ಅಂತವ್ರು. ಆ ಕಲಾವಿದ ಕಲೆ ಅವರಲ್ಲಿ ಐತಿ. ವಾಕ್ ಚಾತುರ್ಯ, ಆಮೇಲೆ ಹಳಿಗಲ್ನಾಡ, ಎಂತೆಂತದ ಕನ್ನಡ ಎಲ್ಲಾ ಮಾತಾಡಿ ಅವರು ಬಿಡು. ಅಲ್ಲ ಹಲೋ ಹೆಂಗೋ ಇದ್ ಮಾಡ್ತಿದ್ದೀರಲ್ಲಣ್ಣ ಅಷ್ಟೇನೆ. ನೀವ್ ಹಾಲ್ ಕರೆಯಕ್ ಹೋಯ್ದಲ್ವಣ್ಣ? ಅದೇ ಎಷ್ಟು ಟೈಮ್? ನಾವ್ ಹಾಲ್ ಕರೆಯಕ್ ಗೆದ್ದಿಲ್ಲ. ನನಗೆ ಅಲ್ಲೇ ಉದ್ನಾಯ್ ಕಡ್ದು ಅಲ್ಲೇ ಹುಚ್ಚಾಸ್ಪತ್ರೆಗೆ ಕಾಲೇ 3 ತಿಂಗಳಾತು. ಯಾವಾಗ್ಲೂ ಎದ್ದೇ ಇರ್ತೀನಿ. ಅಲ್ಲೇ ಎಷ್ಟು ಟೈಮು? ಆನೆ 6:30 ಅಂತ ಬಂತಲ್ಲ ಬೆಳಿಗ್ಗೆ. ಹ್ಮ್ ನಿನ್ನ ಇನ್ನೂ ರಾತ್ರಿ 9:30 ಕಣ. ಹೌದು ನಾನು ಹುಚ್ಚರು ಅಂತಿದ್ದೆ. ಯಾರು ಹೇಳಿದೆವು ಅಣ್ಣ? ಹಾಲ್ ಕರೆಯಲ್ವಣ್ಣ? ಎಲ್ಲಿ ಬರ್ತೈತೆ ಹಾಲ್ ಕರೆಯಕ್ಕೆ? ನೋಡಿ ಎಲ್ಲನ್ನ ಕೈ ಹಾಕಿ. ಇಲ್ಲ ನಮ್ಮ ಏನೂ ಇಲ್ಲ, ಕೈ ಹಾಲ್ ಕರೆಯವೂ ಇಲ್ಲ, ಪಾಲ್ ಕರೆಯವೂ ಇಲ್ಲ, ಏನೂ ಇಲ್ಲ. ಇವು ಏನ್ ಒಂದ್ ಕೋಳಿ ಕೊಕ್ರೆ ಯಾತ್ರದೂ ಇಲ್ಲ, ಒಂದು ಆತ್ಮರಿ ಐತೆ ಅಷ್ಟು ಬಿಟ್ರೆ. ನೋಡ್ ನಾಯಿ ಪಾಯಿ ಇದ್ರೆ ನಾಯಿ ಎಲ್ಲ ಕರ್ಕೊಳ್ಳೋಣ ಅಲ್ಲೆಲ್ಲಣ್ಣ. ಅದು ನೀವು ಕರೆದ್ರು ಬಿಡಿ ನಿಮ್ಗೆ ಅಣ್ಣ. ಸರಿ ನಾಯಿಗೆಲ್ಲ ಪ್ರಪಂಚದಾಗ ಹಾಲ್ ಕರೆದಿರೋದು ನೋಡ್ರಿ ಅಣ್ಣ. ನಾನು ಎಷ್ಟು ನೀವೆಲ್ಲ ಕಟ್ಕೊಂಡ್ ಏನ್ರಿ ನಿಮ್ ಕಷ್ಟ ಸುಖ ಅದೇನಿದ್ರು ಹೇಳ್ರಿ ಏನಾಯ್ತು ಅಂತ. ಅವನ್ನೆಲ್ಲ ಎತ್ತಬಾರ್ದು, ಮನೆ ತೆಗಿ ಮಾತಾಡಬಾರ್ದು. ನೀನ್ ಅವ್ರ ಮನೆ ತೆಗ್ದಿದ್ಯಲ್ಲಣ್ಣ, ಅದಕ್ಕೆ ನೀನೆನ್ನ ಅವ್ರ ಅಪ್ಪನೋ ಅವ್ರ ಅಮ್ಮನೋ ಅಥವಾ ಅವ್ರ ಅಣ್ತಂದ್ರ ನೀನು ರೇ. ಈಗ ಅದೇ ಮಾತು ನಾವು ನಿಮ್ಗೆ ಹೇಳಿದ್ರೆ ನಿಮ್ಮನೆಗೂ ಹೆಣ್ಮಕ್ಳು ಅವ್ರಲ್ವಾ? ಈ ತರ ಮಾಡಿದ್ರೆ ಇವಾಗ ನೀನ್ ಕಣ್ಣಾಗ ನೋಡಿದ್ದೆ, ಫೋಟೋ ಹೊಡ್ಕೊಂಡ್ ಬಂದಿದ್ದೆ ಅಲ್ಲಿ ನಾನು ಹೋಗಿರೋದ. ಏನ್ಗೆ ಇವಾಗ ನಾನು ಎಲ್ಲ ಯಾವ್ಯಾವ ಕಾಲದಾಗ ನಾನೇನೇನೋ ಹೋಗಿರೋದು ಅಥವಾ ಹೋಗಿದ್ನು ಹೋಗಿ ಬಿಟ್ಟಿದ್ನು ಅದೆಲ್ಲ ನೀನ್ ಫೋಟೋ ಹೊಡ್ಕೊಂಡ್ ಬಂದಿದ್ಯಾ? ಈಗ ನನಗೂ ಬೇಡ ನಿಮ್ಗೂ ಬೇಡ, ಆ ಟಾಪಿಕೇ ಬೇಡ ಮಾತಾಡೋದು. ತಡಿಯಲೇ ತಿಕಾ ದುಮ್ಕೊಂಡು 1 ನಿಮಿಷ. ಹಲೋ, ಕದ್ರಿ ನರಸಿಂಹಸ್ವಾಮಿ ಮೇಲೆ ಆಣೆ ಮಾಡು. ಅವ್ರವ್ರ ಮದುವೆಗೆ ತಿಥಿಗೆ ಮದುವೆ ಮನೆಗೆ ಅವ್ರವ್ರ ಮದುವೆ ಮನೆಗೆ ಅವ್ರ ತಿಥಿ ಮನೆಗೆ ತಿನ್ಕೊಂಡು ಓಡಾಡ ನನ್ ಮಗ ನೀನು. ತಿಕ್ಕ ಬೆಳೆಸ್ಕೊಂಡು ಈ ಕಡೆ ಹೊಟ್ಟೆ ಬೆಳೆಸ್ಕೊಂಡು ಕುಂತ್ರೆ ಎದೊಳಕಾಗಲ್ಲ, ಆಮೇಲೆ ಎದ್ರೆ ಕುಂತ್ಕೊಳಕ್ ಆಗಲ್ಲ. ಆಮೇಲೆ ಕ್ಲೀನಾಗಿ ಒಂದೇ ಸರಿ ಮನೆ ಕಡೆ ನೀನ್ ಚಾಪೆ ಹಾಸ್ಕೊಂಡ್ ನೋಡೋಣ ಒಬ್ನೇ. ಒಂದೇ ಸರಿ ಎದೊಳ್ತೀನ ನೀನು 2 ಬಿಂಗೆ ಎತ್ಕೊಂಡು ಮೇಲಕ್ಕೆ. ಕುಂತ್ರೆ ಎಲ್ಲ ಇದು ಅಡಿಕೆ ತೋಟಕ್ಕೆ ಪೂರ್ತಿನ ನೀವೆಲ್ಲ ಬೋರ್ಗಳಿಂದ ನೀರ್ ಹಿಡ್ಕೊಂಡು ಒತ್ತುತ್ತೀರ ಅಂತ ದಿನ ಅಡಿಕೆ. ನಾನು ಒತ್ತುಯ್ತೀನೋ ನಮ್ಮ ಏನ್ ಮಾಡ ಹೋಗ್ಲಿ ಕ್ಲೀನ್ ಆಗೋ ನಮ್ಮನ್ನಕ್ಕೆ ನಾನ್ ನೀರು ಉಯ್ತೀನಿ. ನೀನ್ ಇವತ್ತು ಬಾ ಮುಂದ್ಗಡೆಯಿಂದ ಕೈಯಾಗ ತೊಳ್ಕಂತಿಲ್ಲ ನೀನು ತಿಕ್ಕನ ನೋಡೋಣ. ಎತ್ತೋದ್ರು ಲಾಸ್ಟ್ ಅಲ್ಲಿಗೆ ಬರ್ತಾರಲ್ಲ ಇವ್ ನಮ್ಮನ್ ನನ್ನ ಮಕ್ಳನ್ನ ಮಾಡ್ಲಿ ಒಂದ್ ನಂಟ್ರು ಮಾಡ್ದಂಗ ಆಗಿವತ್ ನಮ್ಗೆ. ಯಾರು ಒಂದ್ ಅಂತಂಬಿರಿ ನನ್ನ ಮಕ್ಳು ಬರೀ ಅಲ್ಲ ಸರ್ ನಿಮ್ಗೇನು ಒಂದ್ಸಲ ತಿಕ್ಕ ಮಕ ಹಂಗೆಲ್ಲ ಅಂತ ಅಂತಿರಲ್ಲ ಕಣ್ಲಾ. ನೀನ್ ಕಂಡೋರ್ ಮನೆಗೆ ಕಂಡೋರ್ ತಿಂದು ತಿಂದು ಹೊಟ್ಟೆ ತಿಕ್ಕ ಬೆಳೆಸ್ಕೊಂಡಿದ್ಯಾ. ನನ್ನಂಗೆ ನಾನು ಪಕ್ಕದಾಗ ಕೂತ್ಕೊಂಡ್ ನೀನು ಪಕ್ಕದಾಗ ಕೂತ್ಕೋ. ನಾನು ತೊಳ್ಕಂತೀನಿ ಮುಂದ್ಗಡೆಯಿಂದ ಕೈ ಇಕ್ಕಿ, ನೀನು ಮುಂದ್ಗಡೆ ತೊಳ್ಕಂತೀನೋ. ಚಾಲೆಂಜ್ ಇದು. 50,000 ಫ್ರೀ. ಬೇಡ ಕಣ, ಅದೊಂದ್ ನೋಡಕ್ಕೆ ವಿಡಿಯೋ ಮಾಡ್ಕೊಳಕೇನೆ ಒಂದಿಬ್ರು ಕರ್ಸನ ಬೇಕಾರೆ ಚಾಲೆಂಜು. ಈಗ ನೀನ್ ಮುಂದ್ಗಡೆಯಿಂದ ತೊಳ್ಕಂತಿ ಕೈ ಇಕ್ಕಿ, ಹಿಂದ್ಗಡೆಯಿಂದ ತೊಳ್ಕೊಳದಲ್ಲ. ಆಟ ಆಡಕ್ ನಾನ್ ಅದನ್ನೇ ಇವಾಗ ಇಷ್ಟವಾತು ನಮ್ಗೆ. ಅವೆಲ್ಲ ಏನ್ ಬೇಕು ನಮ್ಗೆ? ಅಲ್ಲ ಕಣೋ, ಮತ್ತೆ ನೀನ್ ಹೆಂಗ ಹೇಳ್ದಲೆ ಬೋಳಿ ಮಗನೇ ನೀನು ಹೊಡ್ಗಿಲ್ಟ್ ಹೋಗಿ ನಿಗದ್ಕೊಂಡು ಹೋದೆ ಅಂತ ಏನೋ ಅಂದೆ ಅಲ್ಲ ಅವಾಗ್ಲೇ ಬೈದಲ್ಲ.
ವಾಂತಿ ಇತಿಹಾಸದಾಗೆಲ್ಲ ಏನು ಕತೆ ಹೇಳ್ತಾ ಇಲ್ರ. ಮೂಗಕ್ ಬಾಯಾಗೆ ಬಂತು ಅಂತ ಅಂದ್ರೆ ವಾಂತಿ, ಅದನ್ನ ಅವಾಗ ಆ ಟೈಮ್ ಒಳಗೆ ಪಶುಕನ ಸೂರ್ಯನ ಮ್ಯಾಗಡಿಗೆ ಮಕ್ಕ ನೋಡಿದ್ರೆ ಎಲ್ಲ ಒಂದ್ ಸ್ವಲ್ಪ ಕಮ್ಮಿ ಆಗುತ್ತೆ. ಆದ್ರೆ ಜೀವ ಹೋಗೋ ಚಾನ್ಸ್ ಇರ್ತೈತಿ, ಗೊತ್ತಾ ನಿಮ್ಗೆ? ರಾತ್ರಿ 10 ಗಂಟೆಗೆ ಅಯ್ಯೋ ಇವ್ ಕಾಯಿನಾಯ್ಕೆ ಮ್ಯಾಗಡಿಕೆ ಕತ್ತಿನ ಮ್ಯಾಗಡಿಕೆ ಮಾಡ್ರೆ ವಾಂತಿ ಕಮ್ಮಿ ಆಗುತ್ತೆ ಅಂತ ಹಂಗೇಳಲ್ಲೇ. ಕತ್ತಿನ ಸಿರ ಮೇಲಕ್ಕೆ ಎತ್ ನೋಡಿದ್ರೆ ಅಂತ, ಮೇಲಕ್ಕೆ ಸೂರ್ಯನ್ ನೋಡೋಣ ನಿಮ್ಮ ಅಲ್ಲೇ ನನ್ನ ಮಗನಲ್ಲ ನಮ್ಮನ್ನ 10 ಜನ ಕುಡಿಯೋದು ಒಬ್ನೇ ಕುಡಿದು ಮಾತಾಡೋದು ನೋಡಿ ನಮ್ಮನ್ನ. ನಮ್ಗೆ ಏನು ಕುಡಿದಾರಿಗೆ ನಮ್ಗೆ ಇವಾಗ ತಲೆ ಕೆಡ್ಸದ ಅಲ್ಲ ಕಣ. ಮತ್ತೆ ನೀನ್ ಹೆಂಗ ಸರಿಯಾ ನೀನು ಮಾತಾಡೋ ಮಾತು ಸರಿಯಾಗಿ ಮಾತಾಡೋದ್ ಕಲ್ತ್ಕೋ. ವಾಂತಿ ಬಂದಾಗ ಮೇಲ್ಬದೆ ಸೂರ್ಯ ಹೇಳು ನೀನ್ ಕರೆಕ್ಟ್ ಆಗಿ. ನಮ್ಮನ್ನ ಏನ್ ಕರ್ಮನಪ್ಪೋ, ನಿದ್ದೆ ಬರ್ದಿದ್ಕು ಇಲ್ಲಿ ತಲೆ ಕೆಡ್ಸೋದ್ಕು ಹೇಳು. ಈ ಸೂರ್ಯ ಎಲ್ಲೈತೆ ಸೂರ್ಯನ್ ತೋರ್ಸು. ಅಲ್ಲ ಸ್ವಾಮಿ ನೀನು ಹೇಳಿದ್ದೇನೋ, ನೀನ್ ಹೇಳ ವಾಂತಿ ಬಂದಾಗ ನಮ್ಮನ್ ಮೇಲಕ್ ಸೂರ್ಯನ್ ನೋಡು ಅಂತಂದು. ಈಗ ಸೂರ್ಯನ್ ತೋರ್ಸು ನೀನು. ಬಾ ನಿಮ್ಮಂತಕ್ ಬತ್ತೀನೀಗ, ನನ್ ಕೈಲಿ ಎದೊಳಕ್ ಆಗ್ತಾ ಇಲ್ಲ. ಈಗ ಬತ್ತೀನಿ ಹಂಗು ಹಿಂಗು ಮಾಡ್ಕೊಂಡು ಅವ್ರ ಕೈಲಿ. ಈಗ ನೀನ್ ಸೂರ್ಯನ್ ತೋರ್ಸ್ಬೇಕು. ಇಲ್ಲ ನಿಮ್ ಮನೆ ಬಾಕ್ಲಾಗೆ ಮನೆ ಕಂತೀನಿ ಇವತ್ತು ಅಷ್ಟೇನೆ. ಸ್ವಾಮಿ ನಾವ್ ಹೇಳಿದ್ದೇನು ಗೊತ್ತಾ, ನೀನು ಫಸ್ಟ್ ಸೂರ್ಯ ನಿಮ್ಮಂತ ಒಯ್ತಾ. ಈಗ ನೀನ್ ಈಚಿಗ್ ಬಾ, ಮನೆಯಿಂದ ಈಚಿಗೆ ಬಾ ನೀನು. ಬಂದನ ನಮ್ಮನ್ನ ಏನ್ ಕರ್ಮನಪ್ಪೋ ಇದು. ನಮ್ಮ ಇದೇನು ಅಂತ ಹೇಳ, ನಾವು ಏನ್ ಕತೆ ಅಂತ ಹೇಳೋಣ. ನಮ್ಗೆ ಹಿಂಗೆ ಆಗೋದ್ರೆ ಹೆಂಗೆ ನಾವು ಜೀವನ ನಮ್ದು? ಈಚಿಗ್ ಬಂದನ ನಮ್ಮನ್ನ ಈಚಿಗ್ ಬಂದನ ನರಸಿಂಹರಾಜ. ನಮ್ಮನ್ನಾಳ ನೀನ್ ಮಾನ ಮರ್ಯಾದೆ ಐತ ಅಂತ ಅವನ್ಯಾರೋ ಫೋನ್ ಮಾಡ್ಯವ್ ನೀವು. ನಮ್ಮನ್ನಾಳ ಆನೆ ಏಣಿ ಹಾಕೊಂಡತ್ತ ಹೊತ್ತು ನಿನ್ಗೆ ಬಂತೇನು? ಮಾನ ಮರ್ಯಾದೆ ಐತ, ಆನೆ ದೇವ್ರು ಅಂತ ಅವನ್ಯಾರೋ ತೆಗೆದುಕೊಂಡವ್ನಾಗ್ಲೇ. ಆಯ್ತು ಸ್ವಾಮಿ, ತಪ್ಪಾಯ್ತು ಇಡಿ. ನಮ್ಗೆ ಯಾಕೆ ಹಿಂಗ್ ಸುಮ್ನೆ ನೋಡಿತಾ ತಲೆ ಹೊಡ್ತಾ ಬಂತೀವಿ. ಈಚಿಗ್ ಬಂದು ಸೂರ್ಯನ್ ನೋಡ್ಲಿಲ್ಲ ಅಂದ್ರೆ ಸಿಗಂದೂರು ದೇವಿ 1 ವಾರದಾಗ ನಿನ್ನ ಹಾಳು ಮಾಡ್ತಾಳೆ. ಈಗ ನಮ್ಮ ಹೊಲ್ದಾಗೆ ಅಲೋ ಹೊಲಗಳೆಲ್ಲ ಸೈಟ್ಗಳೆಲ್ಲ ಅಲ್ಲಿ ವಿಧಾನಸೌಧಾಗೆ ನಮ್ಮ ಹೊಲ್ದಾಗೆ 4 ಮರ ಹಾಕಿದೀವಿ. 1 ಕೊತ್ತಂಬರಿ ಮರ, 1 ಮೆಂತೆ ಸೊಪ್ಪಿನ ಮರ, ಪುದೀನ ಮರ ಐತೆ. ಆ 3 ಮರ ಕೊಡ್ತೀನಿ ನೋಡೋಣ, ಯಾರನ್ನ ತಗೊಂಡಂಗಿದ್ರೆ. ಇವ್ರು ಸಹಾಯ ಮಾಡಿ ಮನೆ ಉಂದಾಟ ತಂದಿಮ್ಮ ಸುಮ್ಮನೆ ಇತ್ತು. ಕೊತ್ತಂಬರಿ ಸೊಪ್ಪೇ ಕೊತ್ತಂಬರಿ ಸೊಪ್ಪೇ ಅಣ್ಣ, ಆದಷ್ಟು ನೀವು ನಮ್ಗೆ ಫೋನ್ ಮಾಡ್ಬೇಡಿ ಅಣ್ಣ. ಮರ ಚೆನ್ನಾಗ್ ಬೆಳ್ಕೊಂಡೈತೆ. ಅಲ್ಲಿ 13 ವರ್ಷದ ಮರ ದೊಡ್ಡದಾಗ ಬೆಳ್ಕೊಂಡ. ಕೊತ್ತಂಬರಿದ ಮರ ಸಕ್ಕದಾಗೈತೆ ಮರ. ಕೊತ್ತಂಬರಿದ ಮರ ಅಲ್ಲೇ 13 ವರ್ಷದ್ದು ಬೆಳೆ. ಅದು ಚೆನ್ನಾಗಿ ಬೆಳ್ಕೊಂಡೆ. ಮೆಂತೆ ಸೊಪ್ಪಿಂದು ಚೆನ್ನಾಯ್ತು ಮರ, ಪುದೀನ ಸೊಪ್ಪಿಂದು ಚೆನ್ನಾಯ್ತು ಮರ. ಎಷ್ಟು ದಿನದಿಂದ ಇಂಜೆಕ್ಷನ್ ತಗೊಂಡಿಲ್ಲ ನೀವು? ಅಲ್ಲ ಅಣ್ಣ 13 ವರ್ಷದಿಂದ 13-14 ವರ್ಷದಿಂದ ಅದು ಇದು ಬೆಳೆ ಗಿಡಗಳಣ್ಣ. 13-14 ವರ್ಷದ್ದು. ಯಾವ್ದೋ ನನಗೆ ಫೋನ್ ಮಾಡ್ಬೇಡಿ. ಹುಚ್ಚ ನನ್ನ ಮಕ್ಳು ನೀವು, ಹುಚ್ಚ ನನ್ನ ಮಕ್ಳು. ನಮ್ಮನ್ನು ಹುಚ್ಚಿಡಿಸ್ತೀರಾ ನೀವು, ಹುಚ್ಚ. ಮದ್ವೆ ಎಲ್ಲ ಆಗಿದೆ ಸರ್. ನಮ್ಗೂ 2 ಮಕ್ಳಿದ್ದಾರೆ. ನಮ್ಮ ಹಸ್ಬೆಂಡ್ 1.5 ವರ್ಷದಿಂದ ಆಕ್ಸಿಡೆಂಟ್ ಅಲ್ಲಿ ಸತ್ತೋದ್ರು ಸರ್. ನಮಗೂ ಮದ್ವೆ ಆಗಿದೆ, 2 ಮಕ್ಳಿದ್ದಾವೆ. ನಮ್ಮ ಹಸ್ಬೆಂಡ್ ಈಗ 1 ವರ್ಷದಿಂದ ಆಕ್ಸಿಡೆಂಟ್ ಆಗಿ ಸತ್ತೋದ್ರು ಸರ್. ಒಳ್ಳೇದಾಗ್ಲಿ, ಸತ್ತೋಗ್ಲಿ. ನೀವು ಮಕ್ಕಳು ನೋಡ್ಕೊಂಡು ಸುಮ್ನೆ ಇದ್ಬಿಡಿ. ನನಗೆ ಬರೇ ನಿಮ್ಮಮ್ಮ ಜಂಕ್ಸರೆ ಮಾಡಿ ನರಸಿಂಹಣ್ಣ. ಈಗ ನೋಡಿ ಸರ್, ಚೆಡ್ಡಾಗಿ ಹುಚ್ಚಿಡ್ಕೊಂಡ್ ಆಗ್ತಾ ಇದ್ ನಂಗೆ. ಅಣ್ಣ ಇಲ್ಲ, ಮಧ್ಯಾಹ್ನ 3 ಗಂಟೆ ತನಕ ನೀನು ಹುಚ್ಚಾಗಕ್ಕೆ ಏನ್ ಮಾಡ್ಕೊಂಡು ಎಲ್ಗೋಗಿದ್ದೆ ನೀನು? ಏನು ಬಸ್ ಸ್ಟ್ಯಾಂಡ್ ಇಡಿಯಟ್ ಏನು? ಏನ ಇದು ಇನ್ನ 6 ಗಂಟೆ ಆ ಕಡೆ ವಿಧಾನಸೌಧ ಅಂದ್ರೆ ಇದು ದಕ್ಷಿಣ ಆಫ್ರಿಕಾದಾಗ ಐತಾ? ಇಲ್ಲಿ ಬೆಂಗಳೂರು ಕುಡಿಗಿಡಿ ಅಂತ ಕಲ್ಸಾಗ ಮಾಡ್ತಾರಪ್ಪ ಇವ್ರು. ಅಣ್ಣ ಹಲೋ, ಇವ್ರೆ ಬಲ್ಗಡಿ ಗೆದ್ದಾಗಬೇಕು, ಒಂದ ಮಾಡಾಗ ತಲೆ ಬಂದ್ಬಿಟ್ರು. ನೀನು ಮುಚ್ಕೊಂಡು ಗಿರಾಕಿ ಕರ್ಕೊಂಬತ್ತಿ ಇಲ್ವಣ್ಣ ಇವತ್ತು? ಯಾಕೆ ಇದು ಗಿರಾಕಿ ಕರ್ಕೊಂಬ ಒಂದ ಮಾಡ್ದಂಗಿರಣ್ಣ? ಇಲ್ಲಿ ಬೆಳ್ಳಿ ಮೂಡಿತು, ಕೋಳಿ ಕೂಗಿತು. ಹಲೋ
ಏನ್ ಕರ್ಮ ಮಾಡಿದ್ವ ನಾವು ನನ್ಗೇನು ಮನೆಲ್ಲ ಧರ್ಮಸ್ಥಳಕ್ಕೆ ಹೋಗಿ ಬಂದು ಹೊರನಾಡಿಗೆ ಹೋಗಿ ಬಂದು ಈಗ ಅಣ್ಣ ದಾಸವಾಳದ ಗಿಡದ 10 ಎಕರೆ ದಾಸವಾಳದ ಗಿಡ ಹಾಕಿ ಅದೇನ ಗಿರಾಕಿ ನೋಡ್ತೀನಿ ದಾಸವಾಳದ ಗಿಡದನ ಗಿರಾಕಿ ಕರ್ಕೊಂಬರೋಣ 10 ಎಕರೆಗೆ ಹಾಕಿದೀನಿ ಅದು ಫೋಟೋ ನೋಡತ್ತಲ್ಲಿ ಗಿರಾಕಿ ಇವತ್ ಕರ್ಕೊಂಡ್ ಬರ್ತೀನಿ ಅಂತ ನಾನು ಫೋನ್ ಇಡೋದು, ಇಲ್ಲ ಅಂತ ಅಂದ್ರೆ ಬಿಡಲ್ಲ ನಾನು. ಹೇಳಿ ಇವತ್ ಕರ್ಕೊಂಡ್ ಬರ್ತೀಯ ಅಣ್ಣ? ನಾನು ಇಲ್ಲ ಸ್ವಾಮಿ, ಸುಳ್ಳು ಹೇಳ್ಬಾರ್ದು. ನಾವು ಕರ್ಕೊಂಬರಲ್ಲ ನಾವು. ಯಾಕಣ್ಣ ಬಳ್ಳಾಪುರ ಕಡೆ, ತುಮಕೂರು ಆ ಕಡೆ, ಬೆಳ್ಳಾವಿ ಚೋಳೂರ್ ಕಡೆ ಎಲ್ಲ ರಿಯಲ್ ಎಸ್ಟೇಟ್ ನೀವೇ ಅಂತ ಚೆನ್ನಾಗ್ ಮಾಡೋದು. ನಾವ್ ಮಾಡ್ತೀವಿ ಸರ್ ರಿಯಲ್ ಎಸ್ಟೇಟ್. ಮಳೆ ಬಂದ್ರೆ 3 ತಕ್ ಬಕೆಟ್ ಇರ್ತೀವಿ ಮನೆಗೆ, ರಿಯಲ್ ಎಸ್ಟೇಟ್ ಮಾಡಕ್ ಹೋಗ್ತೀವಿ. ನೀನ್ ಬಡ್ಡಿಗೆಲ್ಲ ಬಿಟ್ಕೊಂಡಿದ್ದೀರಂತಲ್ಲ ಚೆನ್ನಾಗಿ. ಕೊಟ್ರೆ ಕೊಟ್ಬಿಡ್ಲಿ ಸಾಕು ಅಣ್ಣ. ಈಗ ದಾಸವಾಳ ಗಿಡದನ್ನ ಕರ್ಕೊಂಬರೋಣ ಗಿರಾಕಿನ ಇವತ್ತು ಹೆಂಗಾರ ಮಾಡಿ. ಕೈ ಮುಗಿದು ಕಾಲಿ ಬಿದ್ಬಿಡ್ತೀವಿ, ಒಂದ ಮಾಡಕ್ ಸ್ವಲ್ಪ ಟೈಮ್ ಕೊಡಿ ನಮ್ಗೆ. ಇಲ್ಲ, ನೀವು ನಮಗ್ ಟೈಮ್ ಕೊಡ್ಬೇಕು. ಗೊತ್ತಾಗ್ತಾ ಇಲ್ಲ. ನೀನು ನಮಗ್ ಟೈಮ್ ಕೊಟ್ರೆ ಮಧ್ಯಾಹ್ನ ಆಲೆ ಊಟ ಮಾಡ್ಬೇಕು. ನಾನು ಆಲೆ 4 ಗಂಟೆ ಆಗ್ತಾ ಬಂತು, ಮಧ್ಯಾಹ್ನದ ಊಟ ಮಾಡ್ಬೇಕು. ಅಲ್ಲೇ ವಿಧಾನಸೌಧದಲ್ಲಿ ಟೈಮ್ ಆಯ್ತಣ್ಣ ನಮ್ಗೆ. ವಿಧಾನಸೌಧದಲ್ಲಿ ಟೈಮ್ ಆಯ್ತಾ? ವಿಧಾನಸೌಧದ ಅಲ್ಲೇ 4 ಗಂಟೆ. ಅಲ್ಲೇ ನಮ್ಮ ಮಕ್ಕಳೆಲ್ಲ ಊಟ ಸ್ಕೂಲಿಂದ ಬತ್ತ ಕರ್ಕೊಂಬರಕ್ ಹೋಗ್ಬೇಕು. ಸ್ವಾಮಿ ಹಂಗಾರೆ ಕರ್ಕೊಂಬಂದ್ಬಿಟ್ಟು ಊಟ ಮಾಡಿಸಿ ಮನಸ್ಸಿರಿ. ನಾನು ಒಂದ್ ಅಂದ ಮಾಡ್ಬಿಟ್ಟು ಬರ್ತೀನಿ, ಫೋನ್ ಮಾಡೀನಿ. ನಿಮ್ ಮಕ್ಳು ಸ್ಕೂಲಿಂದ ಬಂದ್ರ ನಾಳೆ? ನಮ್ಮ ಮಕ್ಳು ಸ್ಕೂಲಿಂದ ಬಂದಿಲ್ಲ. ಯಾರೋ ಕೀಳ್ತಾವೆ, ಮನೆ ಸುಮ್ಮನೆ ಬಿತ್ಕೊಂಡವೆ. ಹೌದಾ? ಅಕ್ಕರು ನಿಮ್ ಮನೆಯವ್ರ ಅಕ್ಕರು ಡ್ಯೂಟಿಯಿಂದ ಬಂದ್ರಣ್ಣ? ಓಹೋ, ತಿರ್ಗಾ ಇವ್ರು ಎಟ್ಟಿಂದ ವರ್ಷಂಗ್ ಕಾಣ್ತಾರ ಇವ್ರು. ಅಕ್ಕ ಡ್ಯೂಟಿಯಿಂದ ಬಂತಣ್ಣ. ಈಗೇನ್ ರೈಲ್ವೆ ಡಿಪಾರ್ಟ್ಮೆಂಟ್ ಅಣ್ಣ ಅಕ್ಕ? ಇಲ್ಲ, ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲ, ಗ್ಯಾಸ್ಟ್ರಿಕ್ ಡಿಪಾರ್ಟ್ಮೆಂಟ್. ಏನ್ ಗ್ಯಾಸ್ಟ್ರಿಕ್ ಡಿಪಾರ್ಟ್ಮೆಂಟ್? ಇಲ್ಲ, ಊಸ್ ಬಿಟ್ಕೊಂಡು ಹೋದ್ರು ಗಬ್ ಬಾಯ್ಸ್ ನೋಡ್ಬೇಕು. ಹೌದಾ ಅಣ್ಣ? ಇನ್ನೇ ಅಣ್ಣ ನೀನು ಬಿಟ್ಬಿಟ್ಟಲ್ಲ ಮಗ, ಗಬ್ಬು ವಾಸನೆ ಬಿಟ್ಟಿದ್ರಿ. ಯಾವ ತಲೆ ಹುಚ್ಚಿಡುತ್ತವ್ರ ನನಗೆ. ಯಾಕಣ್ಣ? ಯಾರಣ್ಣ ಬಿಟ್ಟಿದ್ದು? ಯಾರ್ ಬಿಟ್ರಪ್ಪ? ಏನ್ ನಾಯಿಗೆ ಬಿಡ್ತು? ಯಾರಣ್ಣ ಬಿಟ್ಟಿದ್ದು? ಕರೆಕ್ಟಾಗಿ ಹಲೋ ಸ್ವಾಮಿ, ಒಂದ್ ಔಟ್ ಅಂದ ಮಾಡಕ್ ಬಿಡ್ತೀರ ನನ್ ಟೈಮು. ಅಲ್ಲ, ಒಂದ್ ನಿಮಿಷ. ಈಗ ಯಾರು ವಾಸನೆ ಬಂದಿದ್ ಏನ್ ಕೇಳು. ಇದ್ಯಾವ್ದ ನಾಯೇನೋ ಹುಚ್ಚ ಏನಾತ ವಾಸನೆ. ಅವಾಗಲೇ ಯಾರು ಕೇಳ್ದಲ್ಲ ಯಾರಿಗೆ? ಸ್ವಾಮಿ, ಒಂದ ಮಾಡ್ಬೇಕು ನಾನು. ಆಯ್ತು, ಒಂದ್ ನಿಮಿಷ ತಡಿ. ಅವಾಗಲೇ ಯಾರಿಗೆ ಕೇಳ್ದಲ್ಲ? ಯಾರಿಗೆ ಕೇಳಿದ ಹೇಳು, ಅದಕ್ಕೆ ಹೇಳು. ಯಾರು ಯಾ ಕಡೆ ಕೇಳ್ಸೋ, ಏನ್ ಮಾಡ್ಕೊಂಡು ಗೊತ್ತಾಗಲ್ಲ ನನಗೆ. ಯಾ ಕಡಿಕನ ಎದೋಳು ಗೆದ್ದೇನ ಬೇಕಾಯ್ತೆ. ಹೇಳು. ಇವ್ರ್ಯಾವ ದೊಡ್ಡ ತೆಕ್ಕು ಸುಳ್ಳ ಮಕ್ಳು ಇವ್ರು. ಹಲೋ, ನಮ್ಗೂ ತೆಕ್ಕಿಡ್ತಾರೆ ಅಣ್ಣ. ನರಸಿಂಹಣ್ಣ ನರಸಿಂಹಣ್ಣ ಅವನಮ್ಮ ನರಸಿಂಹರಾಜ ಶಾಟ ಸುಮ್ನೆ ಫೋನ್ ಒಂದ ಮಾಡಕ್ ಹೋಗ್ಬೇಕು ನಾನು. ನೀನ್ ಯಾವಾಗ ಕರ್ಕೊಂಡ್ ಬರ್ತೀಯ ಗಿರಾಕಿನ? ಒಂದು ಅರ್ಜೆಂಟ್ ಐತೆ. ಹೇಳಣ್ಣ, ಗಿರಾಕಿ ಯಾವಾಗ ಕರ್ಕೊಂಡ್ ಬರ್ತೀಯ? ನೀನ್ ಯಾವಾಗ ನಿನ್ ತಿಕ್ಲು ಬಿಡ್ತದ ಅವಾಗ ಕರ್ಕೊಂಡ್ ಬರ್ತೀನಿ. ಯಾರಿಗ್ ತಿಕ್ಲು? ಮತ್ತೆ ಒಂದ ಮಾಡ್ಬೇಕು ನಾವು ಒಂದ. ನನ್ನ ಮನಸ್ಸಲ್ಲಿ ಮಾತ್ರ ನೀನೇ ತುಂಬ್ಕೊಂಡಿದ್ಯಾ ಚಿನ್ನು, ನೀನೇ ತುಂಬ್ಕೊಂಡಿದ್ಯಾ. ನೀನ್ ಯಾವತ್ತು ನಾನ್ ಮರ್ಯಾದಿಲ್ಲ. ನನ್ನ ಪ್ರಾಣ ಹೋಗ್ಬೇಕಾದ್ರೂ ನನ್ನ ಗಲ್ಲಿಗೆ ಒಂದು ಕ್ಷಣ ಗಲ್ಲಿಗೆ ಹಾಕ್ಬೇಕಾದ್ರೆ ನಿನ್ನ ಕೊನೆ ಆಸೆ ಏನು ಅಂತ ಅಂದ್ರೆ ನನ್ನ ಪ್ರಿಯಕರನಾದ ನರಸಿಂಹರಾಜನ ಮಡಿಲಲ್ಲಿ ನಾನು ಸಾವು ಬರ್ಬೇಕು ಅಂತ ನಾನು ಕೇಳ್ಕೊಂತೀನಿ. ಅಷ್ಟೇ ನನ್ ತುಂಬ ಉಣ್ಸಿ ಹಾಕ್ತಾರ ಮನೆಗೆ. ಅಷ್ಟೇ ನನ್ನ ಇಲ್ಲಿ ಸುಮ್ಮನೆ ಉಣ್ಸಿ ಹಾಕ್ತಾರ. ಹೊಟ್ಟೆಯಿಂದ ಊತ್ ಕೆಡಿದವ್ರು ನನ್ನ. ಯಾಕೆ ಚಿನ್ನು? ಚಿನ್ನು ಅಲ್ಲ, ಇದು ನಮ್ಮನ್ನ
ಅದೇನೋ ತಿನ್ಲಿಲ್ಲ ಉಣ್ಲಿಲ್ಲ ಅದೇನೋ ಸುಳ್ಳು ಬಂದು ಕಣ್ಗೊಡಿತು ಅನ್ನಂಗೆ ನಮ್ಗೆ ಆಗಕ್ಕ ಈ ಮನೆಗೆ ನೀರು ನೀಡಿ ಕೊಡ್ದಂಗ ಆಗ್ತಾರೆ, ಒಂದ್ ಎಲೆ ಅಡಿಕೆ ಕೊಡಲ್ಲ, ಎತ್ತಾಗ ಅಂತಾರೆ. ನಾವು ಒಲೆ ವಯಸ್ಸಾಯ್ತು ನನಗೆ. ನಿನಗೂ ವಯಸ್ಸಾಯ್ತು, ನನಗೂ ವಯಸ್ಸಾಗೈತೆ. ವಯಸ್ಸು ಪ್ರಾಯ ಇದ್ದಾಗಲ್ಲ ಆಡೋದು, ಮುಪ್ಪಾಗುತ್ತಲ್ಲ ಅವಾಗಲೇ ಇರೋದು ನನ್ನ ನಿನ್ನ ಸುಖ. ನನ್ನ ನಿನ್ನ ಈಗ ನೋಡಿ, ನಿನ್ಗೂ ಮದ್ವೆ ಆಗೈತೆ ಮಕ್ಳಾಗೈತೆ, ನನಗೂ ಮದ್ವೆ ಆಗೈತೆ ಮಕ್ಳಾಗೈತೆ. ಈಗ ಇಬ್ರು ಸೇರ್ಕೊಂಡ್ರೆ ಒಳ್ಳೆ ಸುಖ ತಗೊಂಬೋದು. ನಾನ್ ನಿಂಗೆ ಒಳ್ಳೆ ಸುಖ ಕೊಡ್ತೀನಿ. ಒಳ್ಳೆ ಸುಖ ಬೇಕಾ? ನಾನ್ ನಿನಗೆ ಕೊಡ್ತೀನಿ. ಒಳ್ಳೆ ಸುಖ ಬೇಕು ಅಂತ ಅಂದ್ರೆ ಒಂದ್ ವೈರ ಇದು ಕರೆಂಟ್ ಐತಲ್ಲ ಪ್ಲಸ್, ಒಂದ್ ವೈರ ತೂಕಿಟ್ಬಿಡು, ಇನ್ನೊಂದ್ ವೈರ್ ನೀನ್ ಇಟ್ಕೊಂಡ್ಬಿಡು, ಒಳ್ಳೆ ಸುಖ ಸಿಗುತ್ತಾಗ. ಚಿನ್ನು, ನನ್ಗ ಆ ತೂತ ಬೇಡ, ಕರೆಂಟಿನ ತೂತ. ಒಂದ್ ವೈರ ಇಟ್ಟಿತ್ತು ನನಗೆ ಪ್ಲಗ್ಗಿಗೆ, ಒಂದ್ ವೈರ ಪ್ಲಗ್ಗಿಗೆ ಇಟ್ಟು ಇನ್ನೊಂದ್ ವೈರು ನೀನ್ ಇಟ್ಕೊಂಡ್ಬಿಡು, ಅವಾಗ ಒಳ್ಳೆ ಸುಖ ಸಿಗುತ್ತೆ. ನಾನು ಒಂದ್ ವೈರು ಆ ತೂತಿಗೆ ಇಕ್ತೀನಿ, ಆದ್ರೂ ಅದ್ ನನಗ್ ಬೇಕು ಬೇಕು ಬೇಕು, ಅದ್ ನನ್ಗ್ ಬೇಕೇ ಬೇಕು ಚಿನ್ನು, ಅದ್ ನಂಗೆ ಬೇಕೇ ಬೇಕು. ಎಲ್ಲ ಬೇರೆ ನೋಡ್ತು ನೋಡು, ಆತರ ಮಾತಾಡ್ಬೇಡ. ಎಷ್ಟು ಜನ ಕೊಟ್ಟಿದ್ದ ನನ್ ಮಗಲ್ಲ ನೀನು, 150 ಸಲ ಹೇಳಿರ್ಬೇಕು ನೀನು, ನಾನು ಕತ್ತಿದೀಯ ಅಂತಾರಲ್ಲ, ನನ್ನ ಸಹಾಯ ಆಗ್ತೀನಿ, ನಿಮ್ಮ ಮಾಸ್ತಿ ಹೊಡೆದಿದ್ದೀನ. ಅಲ್ಲಣ್ಣ, ದೇವ್ರು ಅಂತ ನಿಮ್ಮ ಅಪ್ಪವ್ರು ಬದುಕೋರು ಯಾಕೆ ಯಾಕಣ್ಣ ಅಲ್ಕ ಮತ್ ಯಾಕಣ್ಣ ಬೈತಿರೋದು? ಇಲ್ಲ ಉಸಿರಾಡಕ್ಕಾಗಲ್ಲ ನನಗೆ, ಹಂಗಂತ ಎಲ್ಲ ಕರೆಂಟ್ ಕೊಡದಂತ ಮಾತು ಕೇಳಿ ನನ್ಗೆ ಉಸಿರೇ ಆಡಕ್ಕಾಗಲ್ಲ. ಈಗ ನೋಡೋಣ, ಅದನ್ನ ಯಾರು ನೋಡ್ಕೊಂಡಿಲ್ಲ, ತಗೋರಿದ್ರೆ ಯಾರನ್ನ ನೋಡೋಣ. ಏನ ಅದೇ ಹಳೆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಇತ್ತಲ್ಲ, ಅದನ್ನ ಯಾರಿಗಾನ ಕೊಟ್ಬಿಡ್ತೀನಿ ನೋಡೋಣ. ನಮ್ಗೆ ಏನ್ ಹೇಳ್ತೀರಿ, ಯಾರಿಗಾನ ಕೊಟ್ಟ ನೀನು? ಅಲ್ಲಣ್ಣ, ನೀನೇ ಯಾರಿಗಾನ ಸೇಲ್ ಮಾಡಿಸ್ಕೊಡೋಣ. ನಾನ್ ಕೊಡ್ಸಲ್ಲ, ನನಗೆ ಗೊತ್ತಾಗಲ್ಲ ಅದು. ಕೊಡ್ಸೋಣ, ನೀನಂತ ವ್ಯವಹಾರಸ್ಥ ಯಾರು ತುಮಕೂರು ಡಿಸ್ಟಿಕ್ ಅಲ್ಲಿ ನಿನ್ನಂತ ರಿಯಲ್ ಎಸ್ಟೇಟ್ ಮಾಡೋರು ಯಾರಣ್ಣ ತುಮಕೂರು ಡಿಸ್ಟಿಕ್ ಅಲ್ಲಿ? ರಿಯಲ್ ಎಸ್ಟೇಟ್ ಅಂದ್ರೆ ಏನು ಅನ್ನೋದೇ ಗೊತ್ತಿಲ್ಲ ನನಗೆ. ಸುಮ್ಮಿರಣ್ಣ, ನಿಮ್ಮ ಅಪ್ಪ ಹೇಳೋಗ್ಲಿಲ್ಲ ಮಧ್ಯಾಹ್ನ ಎಲ್ಲ? ಮಗ ನಮ್ಮ ಅಪ್ಪ ಹೇಳೋದು ಮಧ್ಯಾಹ್ನದಾಗ. ನಿಮ್ಮ ಮಾವನು ಬಂದಿರಲಿಲ್ಲ ಜೊತೆಗೆ? ಹಂಗಂತ ಅಂದ್ಬಿಟ್ರೆ ನಮ್ಮ ಅಜ್ಜಿ ಪರ್ಕೆ ತಗೊಂಡ್ಬಿಡ್ತಾರ ಅಲ್ಲಿಂದಲೇ. ಯಾರು? ಮನೆಯಿಂದ ಡಿಸ್ಚಾರ್ಜ್ ಮಾಡಿಸ್ಕೊಂಡು 80,000 ಖರ್ಚು ಮಾಡಿ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಹೋಯ್ತು. ಯಾರ ಮಗ ನಿನಗೆ ಫೋನ್ ಮಾಡಿದಾರಂತ ನನ್ನ ಹಿಡ್ಕೊಂಡು ಎಳ್ಕೊಂಡು ಬಂದ್ಬಿಡ್ತೀವಿ ಇವತ್ತಾಗ್ಲಿಲ್ಲ. ಅಲ್ಲಣ್ಣ, ನಿಮ್ಮ ಮಾವರು ಬಂದಿದ್ರು. ಬಂದು ಅವರು ಮಾತಾಡ್ಸಿ ಎಲ್ಲ ಹೂವ ಎಲ್ಲ ಹಾಕಿ ತಂದಿ ಮಣ್ಣಾಗತಕ್ಕ ಇದ್ದು. ಯಾರನ್ನ ಮಾತಾಡ್ಸಿದ್ರು ನಮ್ಮ ಮಾವರು? ನಿಮ್ಮ ಅಪ್ಪರ್ನ. ಗುಚ್ಚಿಡಿಯೋದು ಒಂದು ಬಾಕಿ ಐತೆ ನನಗೆ. ಅಣ್ಣ, ಆಮೇಲೆ ಮಣ್ಣೆಲ್ಲ ಆದ್ಮೇಲೆ ಮರಿ ಕಟ್ಸಿದ್ವಲ್ಲ, ಊಟ ಮಾಡ್ಕೊಂಡು ಹಂಗೆ ಹೋದ್ರಣ್ಣ. ನಮ್ಮ ಅಪ್ಪ ಸತ್ತು 14 ವರ್ಷ 15 ಬಿದ್ದೈತೆ. ಏನಣ್ಣ? 14 ವರ್ಷ 15 ಬಿದ್ದೈತೆ. ಯಾರು? ನಮ್ಮ ಅಪ್ಪ ತೀರೋಗಿ. ಅಣ್ಣ, ನಿಮ್ಮಪ್ಪ ತೀರಾಗ 14 ವರ್ಷ ಆಯ್ತು. ನಾನ್ ಹೇಳ್ತಿರೋದು ನಿಮ್ಮ ಅಮ್ಮವ್ರ ಗಂಡುಂಗೆ. ನಿಮ್ಮ ಅಮ್ಮನ್ ಗಂಡುಂಗೆ ಅಲ್ಲ ಮಗ, ನೆಕ್ಸ್ಟ್ ಟೈಮ್ ಕೊಟ್ಟಿದ್ದ ನನ್ ಮಗ. ನಮ್ಮ ಅಮ್ಮ ಗಂಡು ಬೇರೆ, ನಮ್ಮ ಅಪ್ಪ ಬೇರೆ. ಅಲ್ವಾ? ನಮ್ಮ ಅಮ್ಮನ್ ಗಂಡ ಬೇರೆ, ನಮ್ಮ ಅಪ್ಪನ ಬೇರೆ. ಈಗ ಗುಜ್ಕಾರ ನನ್ನ ಮಗಳೇ. ಅಣ್ಣ, ನಿಮ್ಮ ಅಪ್ಪರು ಮಣ್ಣು ಮಾಡ್ಬಿಟ್ಟಿ ಹೋಗ್ಬೇಕಾದ್ರೆ ತಿರ್ಗಾ ಮರಿ ಊಟ ಮಾಡಿ, ಹಂಗು ನನ್ ಮರಿ ಊಟ ಬೇಡ ಕಣಪ್ಪ, ಕೋಳಿ ಸಾರು ಹಾಕು ಒಂಚೂರು ಅಂದ್ರು. ಕೋಳಿ ಸಾರು ಹಾಕ್ಸಿ ತಿರ್ಗಾ ಊಟ ಮಾಡ್ಕೊಂಡು ಹೋಗೋರೆ. ನಾನ್ ನಮ್ಮ ಅಪ್ಪನ ಮಣ್ಣಿಗೆ ಬಂದವ್ರು ಯಾರು ಉಪವಾಸ ಹೋಗ್ಬಾರ್ದು ಅಂತ ಹೇಳಿ 3 ಮರಿ ಕಟ್ಸಿದ್ದೆ, 1 ಕ್ವಿಂಟಲ್ ಕೋಳಿ ಎಲ್ಲ ತಿಂದೋಯ್ತು ನಿಮ್ಮಪ್ಪ. ನಿಮ್ಮ ಮಾವನ್ ಕೇಳ್ಬೇಕಾರೆ ಫೋನ್ ಮಾಡಿ. ಇಲ್ಲ, ನಿಮ್ಮ ಮಾವರೇ ಸತ್ತೋಗ್ತಾರೆ. ನಿಮ್ಮ ಅಪ್ಪರು ಸತ್ತೋಗಿಲ್ಲ, ನಿಮ್ಮ ಮಾವನು ಸತ್ತೋಗಿಲ್ಲ. ನೀನು ಸತ್ತೋಗಿಲ್ಲ, ನಾನು ಸತ್ತೋಗಿಲ್ಲ, ನಮ್ಮ ಅಪ್ಪರು ಸತ್ತೋಗಿಲ್ಲ. ಹಲೋ, ನಮಸ್ತೆ ಸರ್. ನಮಸ್ಕಾರ. ಯಾರು ಸರ್?
ನಿಮ್ಮಂತವ್ರಿಗೆಲ್ಲ ದೇವ್ರು ಆಯುರ್ ಆರೋಗ್ಯ ಐಶ್ವರ್ಯ ಎಲ್ಲಾನು ಕೊಡ್ಬೇಕು ಸರ್. ನಿಮ್ಮಂತವ್ರಿಗೆ ಸರ್ ದೇವ್ರು ನನ್ನ ಆಯಸ್ಸು ನಿಮ್ಗೆ ಕೊಡ್ಲಿ ಸರ್. ಏನು ಬೇಡ ಸರ್, ನೀವು ಚೆನ್ನಾಗಿರಿ, ನಾವು ಚೆನ್ನಾಗಿರ್ಬೇಕು. ಖಂಡಿತ ಸರ್. ನೀವು ಚೆನ್ನಾಗಿರ್ಬೇಕು, ನಾವು ಚೆನ್ನಾಗಿರ್ಬೇಕು. ಹಂಗೆಲ್ಲ ಅತಿ ಆಸೆ ಗತಿಗೇಡು ಅಂತಾರೆ. ಅಲ್ಲ ಸರ್, ನಿಮ್ಮಂತವ್ರ ಜೊತೆ ಮಾತಾಡಿ ನಮ್ ಪುಣ್ಯ ಸರ್, ನಮ್ ಭಾಗ್ಯ ನಿಮ್ ಜೊತೆ ಮಾತಾಡಿದ್ದು. ಏನ ದೇವ್ರ ಕಡೆ ಮಾತ್ಬಿಡಿ, ನಮ್ದೇನೈತು. ಏನ್ ಸರ್ ಗಾಡಿ ಹೊಡೆದ್ರಿ ನೀವು. ಬಿಡಿ ಸರ್, ತುಂಬಾ ಫಾಸ್ಟ್ ಆಗಿ ಹೊಡೆದ. ಜೀವ ಲೆಕ್ಕಿಸದೆ ಗಾಡಿ ಓಡಿಸಿದಿರಲ್ಲ ಸರ್ ನೀವು. ಯಾರು ಹೇಳಿ? ಯಾರು ಸರ್? ಈಗ ಇವತ್ತು ನೀವು ಇದರಿಂದ ಶಿವಮೊಗ್ಗದಿಂದ ತುಮಕೂರಿಗೆ ಆಂಬುಲೆನ್ಸ್ ಓಡಿಸಾರಲ್ವ ನೀವು? ಓಹೋ, ವಿಧಾನಸೌಧ ಸೀಮೆಸ ಅರ್ಧ ಹೊತ್ತು 3 ಗಂಟೆನಾಗ ಬೆಳಕರ್ದೈತಿ. ಅಲ್ಲ ಅಣ್ಣಾರೇ, ಇಲ್ಲ ನಾವು ಆಂಬುಲೆನ್ಸ್ ಓಡಿಸಾರಲ್ಲ, ಇದನ್ನ ಓಡಿಸೋದು ನಾವು. ಏನ್ ಹೇಳಿ? ಇದು ರಾಕೆಟ್ ಮಾತ್ರ ನಾವು ಓಡಿಸೋದು. ಸಾರ್ ಖಂಡಿತ ಹೇಳೋದಲ್ಲ ಸರ್, ಆ ಟ್ರಾಫಿಕ್ ಅಲ್ಲಿ ನೀವು ಓಡಿಸಿದ್ರ ಗಾಡಿ ನಿಜವಾಗ್ಲು ಸರ್, ನೀವೇನ ಆಕ್ಸಿಡೆಂಟ್ ನೀವೇ ಉಳಿಯಲ್ಲ ಸರ್. ಆ ಫಾಸ್ಟ್ ಆಗಿ ಓಡಿಸಿದೀರಾ. ನೀವೇನ ಲಾರಿಗ ಪರಿ ಗುದ್ದು ನಿಮ್ ತಲೆಯೆಲ್ಲ ಚಿದ್ರ ಆಗಿ ಕಳ್ಳು ಪಚ್ಚಿಯೆಲ್ಲ ಈಚಿಗೆ ಬಂದು ನಿಮ್ದು ಕೈ ಕಾಲೆಲ್ಲ ಮುರಿದೋಗಿ ನಿಮ್ಮೆಣ್ಣನ ನಾವು ಕುಯ್ದಿ ಮೂಟೆ ಕಟ್ಟಿ ನಮ್ಮನ್ನಕ್ಕೆ ಮೂಟೆ ದಾರ ತಗೊಂಡು ದಬ್ಳ ತಗೊಂಡು ಮೆದ್ಲು ಪದ್ಲು ಎಲ್ಲ ಕುಯ್ದು ಅದು ಅಲ್ಲಣ್ಣ. ಅಷ್ಟು ಫಾಸ್ಟ್ ಗಾಡಿ ಓಡಿಸಿದಿರಲ್ಲ, ನಿಮ್ಗೆ ಒಂಚೂರು ಭಯ ಆಗ್ಲಿಲ್ವಾ ಸರ್ ನಿಮ್ಗೆ? ಈಗ ನಿಮ್ಮನ್ನೆಲ್ಲ ಇವಾಗ ಬಸ್ ಸ್ಟ್ಯಾಂಡ್ ಆಗಿ ತಂದ್ಬಿಟ್ಟಿದೀನಿ ನಾನು. ನಿಮ್ಮನ್ನೆಲ್ಲ ಬಸ್ ಸ್ಟ್ಯಾಂಡ್ ಆಗಿ ಸಂಸಾರ ಮಾಡ್ಕೊಂಡಿವಿ ಅಂತ ನಿಮ್ ಮನೆ ಮಠ ಎಲ್ಲ ನಿಮ್ ಮನೆ ಹಾಳು ಮಾಡ್ಬಿಟ್ಟು ನಾನು ಬಂದು ಇಲ್ಲೆಲ್ಲ ಬರ್ಸ್ಕೊಂಡು ನಾನು ಇಲ್ಲಿ ಇದು ವಿಧಾನಸೌಧದಾಗೆ 10 ಫ್ಲೋರ್ ಮನೆ ಕಟ್ಟಿದ್ದೀನಿ. ನಿಮ್ ಮನೆ ಎಲ್ಲ ಹಾಳು ಮಾಡಿ ನಿಮ್ ಮನೆ ಮನೆ ಬೆಂಕಿ ಇಕ್ಕಿ ಯಾಕೆ ನಾನ್ ಕಳ್ಳು ಪಚ್ಚಿ ಬರ್ಬೇಕು, ನಿಮ್ ಅಮ್ಮನ್ ಬೆಂಗಿಸೋದು ಅದೇ ನನಗೇನ ತಲೆಗೆಚ್ಬಿಟ್ರೆ. ಕಾಫಿ ಕೊಡ್ರಿ, ಅಲ್ಲಿ 6:30 ಹಾಲು ಕರಿಬೇಕು. ದ್ರಾಕ್ಷಿ ಗೋಡಂಬಿ ಹಾಕ್ಬಿಟ್ಟು ಮುಸ್ತ ಕಣ ಬಿಡತ್ತ. ಅಲ್ಲ ಎಲ್ಲ ಚೆನ್ನಾಗಿತ್ತ ಬಾಡಿ ಅಂತ ಅಂದು. ಯಾಕಣ್ಣ ಏನಾಗುತ್ತೆ? 10 ವರ್ಷ ಇನ್ನು 10 ವರ್ಷ ಆಗಿತ್ತು ಅಷ್ಟೇ ಕಣ. ಈ ಫೆಬ್ರವರಿ 5ನೇ ತಾರೀಕು ಬಂದಿದ್ರೆ ಆಗೋದು ಅಷ್ಟೇ ಕಣ. ಫೆಬ್ರವರಿ ನಡೀತಾ ಇದೆ ಫೆಬ್ರವರಿ ಇವತ್ತಿಗೆ ಕರೆಕ್ಟಾಗಿ 10 ವರ್ಷ ಆಯ್ತಣ್ಣ. ಇನ್ನೊಂದು 10 ವರ್ಷ ಮಡಿಗಳಾಗಿಲ್ವಾ ನಿಮ್ಮ ಒಂದು ಇದಕ್ಕೆ? ನನ್ಯಾಗಂತೀಯ ಮತ್ತೀಗ ಸತ್ತೋಗ್ ಮುಚ್ಚಿರೋ ತಿರ್ಗಾ ತೆಗಿಯಕ್ಕಾಗುತ್ತ ಅಣ್ಣ ಮತ್ತೀಗ? ಅಲ್ಲ 10 ವರ್ಷ ಯಾರನ್ನ ಮಡಿಕಂತಾರ ಅಂತ ಕೇಳಿದ್ ನಾನು. ಅಲ್ಲಣ್ಣ, ನೆಂಟ್ರುಗಳು ಬರೋದ್ ಲೇಟ್ ಆಗೋಯ್ತಣ್ಣ. ಬೆಂಗಳೂರಿಂದ ಧಾರವಾಡ ಈ ಕಡೆ ಶಿವಮೊಗ್ಗದಿಂದ ಬರೋದೆಲ್ಲ ಲೇಟ್ ಆಗ್ಬಿಡ್ತು. ನೀನ್ ಹೇಳ್ತಾ ಇದ್ದೀರ ಧಾರವಾಡ? ತಲೆ ಕೆಡ್ಸಿರ್ತೇನೆ ಸುಮ್ಮಿರಮ್ಮ, ನಾವೇನ ಕಷ್ಟ ಸುಖ ಮಾತಾಡ್ತಾ ಇದ್ದೀವಿ. ಅಣ್ಣ ನೀವ್ ಹೇಳೋ ಮಾತು ಇವ್ರೆ ಧಾರವಾಡ ಅಂದ್ರಲ್ಲ, ಶಿವಮೊಗ್ಗ, ಅಲ್ಲಿಂದ 10 ವರ್ಷ ತಗ ಹೇಳಿ ಡೇಟ್ಗೆ ಇರುವೆ ನಡ್ಕೊಂಬಂದು ಮಣ್ಣು ಮಾಡಿ ಹೋಗೋದು. ಹೌದಾ? ಇರುವೆ ಧಾರವಾಡದಿಂದ ನಡ್ಕೊಂಬಂದು ಮಣ್ಣು ಮಾಡಿ ಹೋಗೋದು 10 ವರ್ಷ ತಗಾರ. ಇದು ಶಿವಮೊಗ್ಗದಿಂದನ ಇರುವೆ ಬಂದು ನೀವಿರೋ ಜಾಗ ಬಂದು ಮಣ್ಣು ಮಾಡಿ ಹೋಗೋದು. ಅಲ್ಲಣ್ಣ, ಮಣ್ಣು ಮಾಡಕ್ ನಿಮ್ಮ ಅಪ್ಪರು ಬಂದಿದ್ರು, ನೀವು ಬಂದಿರ್ಲಿಲ್ವಲ್ಲಣ್ಣ, ಅದೇ ಬೇಜಾರು. ಮಕ್ಕಳು ಅಂತ ಅಲ್ಲ, ನಮ್ಮ ಅಪ್ಪ ಬಂದಿತ್ತು ಮಣ್ಣು ಮಾಡಕ್ಕೆ. ಹಲೋ, ಇನ್ನೊಂದು ಓಟ್ ಹಾಕ್ಬಿಟ್ಟು ನಿಮ್ಮ ಅಪ್ಪನ ಬಂದಿತ್ತು ಅಂತಾರೆ ಮಗ, ನಿಮ್ಮ ಅಪ್ಪನ. ಹಲೋ ಅಣ್ಣ, ನಿಮ್ಮಪ್ಪ ಬಂದು ಸಮಾಧಾನ ಮಾಡಿ ಪಾಪ ಹಾರ ತಂದಿತ್ತು ಹಾಕ್ಬಿಟ್ಟಿ ಹಂಗೆ ಹೋಯ್ತಣ್ಣ. ನಾನ್ ಹಂಗ ಕೇಳ್ದೆ ನರಸಿಂಹರಾಜ ಯಾಕೆ ಬಂದಿಲ್ಲ ಅಂತೆ. ನಮ್ಮನ್ ಸಾಯ್ಲಿ ಅಂತ ಶಾಪ ಆಗ್ತಿದೀಯಾ? ಅಲ್ಲಲ್ಲ, ಹಂಗಲ್ಲ ಸ್ವಾಮಿ. ಕಂಡೋರ್ ಮನೆ ಬಡ್ಡಿ ಕೊಟ್ಟು ಕಂಡೋರ್ ಮನೆ ಹಾಳ್ ಮಾಡ ನಾವ್ ಸಾಯ್ತೀವನೋ? ಕಷ್ಟಪಟ್ಟು ದುಡ್ಕೊಂಡ್ ತಿಂತಿರೋದ್ಲೇ ಬಗನೆ. ಆಯ್ತು ಸ್ವಾಮಿ, ಆಯ್ತಾಯ್ತು. ಯಾಕೆ ಆತರ ಮಾತಾಡ್ತಿದೀಯಾ? ದೊಡ್ಡವ್ರು ಚಿಕ್ಕವ್ರನ್ನ ಬೆಲೆ ಕೊಡ್ತಾನೆ. ಬಗ್ಕೊಂಡು ಮಾಡ್ರೆ ಮೂಗಕ್ ಬಾಯಿಗೆ ಬಂದ್ಬಿಡ್ತಾವೆ. ಅವಾಗ ಮ್ಯಾಗಡಿಗೆ ತಲೆ ಎತ್ತಬೇಕು ಅಂತ ಹೇಳಿದ್ರೆ ಅದು ಸರಿ, ಹೊರ್ಗೋಗ್ತೀರಾ ಅಂತ ಕೇಳ್ತೀಯ ಬೋಳಿ ಮಗನೆ. ನಿನ್ನಂಗೆ
ಅವ್ರು ಇರ್ತಾವ ಇದಾಗ ಎಂತದ ಟ್ಯೂಬ್ ಆಗಿ ಬಿಟ್ಟಾರಲ್ಲ. ನಾವು ಕೇಳಿದೀವಿ, ಗಂಡ್ಸತ್ ಮುಂಡಿ ಇರ್ತಾವ, ದುಡ್ಡು ಇಸ್ಕೊಂಬಂದ್ ಫೈನಾನ್ಸ್ ಬಿಟ್ಟಂಗಲ್ಲ ಇಲ್ಲಿ. ಯಾಕೆ ಆತರ ಮಾತಾಡ್ತಿದ್ಯಾ? ಬತ್ತಿಯ ಊರಿಗೆ ಖಾಲಿ ಇಕ್ತಿ ಹಂಗಾರ ನೀನು? ಹಂಗಂತ ಇದು ಅವ್ರ ಅಚ್ಚುಕಟ್ಟಾಗಿದ್ರು, ಎಡೆ ಮುಂದೆ ಇಕ್ಕಿದ್ರಲ್ಲ ಇದು ಎಣ್ಣೆ. ಏಯ್ ನೀನು ಅದನ್ ಬಿಡ, ನಾವೇನ್ ಕುಡುಕ್ ನನ್ ಮಕ್ಕಳ್ರನ್ನ ಇಷ್ಟು ವರ್ಷದಿಂದ ನೋಡಿದ್ಯಲ್ಲನಾ? ಇವಾಗ ನಾವ್ ಹಂಗಂದ್ವ ಸ್ವಾಮಿ? ಮತ್ತೀಗ ಹೊರ್ಗೋ ಅಯ್ಯೋ ಇವನ್ ಮಾಡುವಂತ ಯಾರ ನನ್ನ ಮಗ ಹೇಳಿದ್ದ ಫೋನ್ ಅಮ್ಮ ಸೊಲ್ಲಿದ್ನ ಸುಮ್ಮನೆ ಆಯ್ತು. ಅವ್ರ ಬಡ್ಡಿ ಕೊಟ್ಟು ನಮ್ಮನ್ನ ಅವ್ರ ಮನೆಗೆ ಗೀಸ್ಕೊಂಡು ತಿನ್ಕೊಂಡು ಬೋಳಿ ಮಾ ಕೆಲ್ಸಕ್ಕೆ ಹೋಗ್ದಂತ ತಿರ್ಗ. ಇವ್ರೆ ಯಜಮಾನ್ರೆ, ಒಂದು 50,000 ರೂಪಾಯಿ ದುಡ್ಡು ಬೇಕು, ಕೊಡ್ತೀರಾ? 50,000 ರೂಪಾಯಿ ದುಡ್ಡು ಬೇಕು. ಬಾರಲ್ಲೇ ಕೊಡ್ತೀನಿಲೇ. ಏನಾಯ್ತು ನಿಂದು? ನಂದೇನು ಇಲ್ಲ, ಇದು ಮಾತೇ ನಂದು ಗ್ಯಾರಂಟಿ. ಇದಲ್ಲ, ಇದು ನಾವು ಇವಾಗ ಇಷ್ಟೆಲ್ಲ ಜನಕ್ಕೆ ದುಡ್ಡು ಕೊಟ್ಟಿದೀವಲ್ಲ, ಬರೀ ಅವ್ರ 50 ರೂಪಾಯಿ ಕೊಡಕ್ಕೆ ಹಿಂದು ಮುಂದೆ ನೋಡಂತ ನೀವು ಹುಚ್ಚೆ ಕರ್ಮಿನಿ ಹಿಡಿಯರು ಅಂತಂದಾಗ ನಾನು ಮನೆಗೆ ಒಡವೆ ಅಡ ಇಕ್ಕಿ ಕೊಟ್ಟಿರೋದು ಕಷ್ಟಗಳಿಗೆ. ತಡಿಯಲ್ಲೇ, ನೀನ್ ಯಾರು ಅಂತ ಇಂಥವ್ರಿಗೆ ಕೊಟ್ಟಿಲ್ಲ, ಒಳ್ಳೆ ಗೌಡ್ರುಗಳಿಗೆ ಅವ್ರ ಜಮೀನಿನವ್ರಿಗೆ ಕೊಟ್ಟಿರೋದು. ನಾನು ಇನ್ನೇನು ಕದ್ದು ಇಸ್ಕೊಂಡ್ಬಿಟ್ಟು ಮನೆ ಖಾಲಿ ಮಾಡ್ಕೊಂಡು ಅವ್ರಿಗೆ ಕೂಡ ತಡಿಯಲ್ಲ. ನಾನು ಫೋನ್ ಮಾಡು ಅಂತ ಹೇಳಿದ್ದನು. ನಾವು ಮನೆಗೆ ಹೋದ್ ಒಡವೆ ಅಡ ಇಕ್ಕಿ ಕೊಟ್ಟಿರೋದು, ಮಿಂಟಿ ಕೊಟ್ಟಿದ್ದಿಲ್ಲ ಅಣ್ಣ. ಅಲ್ಲ ಕಣ, ನಾನು ಹೇಳೋದ್ ಕೇಳಿಸ್ಕೊ ನರಸಿಂಹಣ್ಣ. ನೀನ್ ಹೇಳ್ತಿದ್ದೀಯಲ್ಲ, ಕೊಟ್ಟಿದ್ಯಲ್ಲ ದುಡ್ಡು, ನೀನು ತೋಟ ತುರ್ಕೆ ಮಡಿಕೊಂಡು ಕೆಲ್ಸಕ್ಕೆ ಹೋಗರಿ ಕೊಟ್ಟಿರೋದಲ್ವಾ? ನಾನು 50,000 ಕೊಡ್ತೀನಿ, ನೀನೇನು ಕೆಲ್ಸಕ್ಕೆ ಹೋಗಲ್ವಲ್ಲ. ಅದಕ್ಕೆ ಆ ಅಕ್ಕನ್ ನಾನು ಹೆಂಡ್ತಿನ ಹೇಳ್ಸು, ಅಕ್ಕನ ಕೈಲಿ, ವಿಶಾಲ ಅಕ್ಕನ ಕೈಲಿ ಕೊಡೋಣ ಕೊಡ್ತೀನಿ ಅಂತ ಅಕ್ಕನ ಕೈಲಿ ಹೇಳ್ಸು. ನಾನು ಇವಾಗ ಅಂತದೇನು ನಂಗ್ ಬಂದಾಗ ಬಂದಾಗ ಕೇಳ್ತೀವಿ ಸ್ವಾಮಿ, ನಂಬರ್ ಬರ್ದಿಕೊಂಡು ಕೇಳ್ತೀವಿ ಅಂತ ಟೈಮ್ ಬಂದಾಗ. ಈಗೇನ್ ಅಂತದಿಲ್ಲ, ಮದ್ವೆ ಇಲ್ಲ, ಮನೆ ಕಟ್ಟಿಸ್ತಾ ಇಲ್ಲ, ಮದ್ವೆ ಮಾಡ್ತಾ ಇಲ್ಲ. ಆಮೇಲೆ 5 ಲಕ್ಷ ಬೇಕಾದ್ರೆ ಕೊಡೋಣ. ಆ ಅಕ್ಕ ಹೇಳ್ಬೇಕು, ನಿನ್ ಹೆಂಡ್ತಿ ಹೇಳಿದ್ರೆ ಕೊಡ್ತೀವಿ. ನೀನು ಏನಿಲ್ಲ ಸ್ವಾಮಿ, ಯಾಲೆ ಮನೆ ಕಂಡಿರಂಗಿದ್ಯಾ? ಇಲ್ಲ. ಏನ್ ಮಾಡ್ತಿದೀಯಾ? ನಿದ್ದೆ ಬರಲ್ಲ. ಯಾಕಪ್ಪ? ಊಟ ಅಣ್ಣ? ಊಟ ಇಲ್ಲ. ಯಾಕಣ್ಣ? ಗಂಜಿ ನಾವು ಅವರೆಕಾಯಿ ಕಟ್ಟಿ ಕಳ್ಸಿದ್ರು ಅಲ್ಲಿ ನಮ್ಮ ಅವರೂರಿಂದ, ಎಲ್ಲ ಊಟ ಮಾಡಿ ಹೆಚ್ಚು ಮನಗಿದ್ದಾರೆ. ನೀನ್ ಯಾಕಣ್ಣ ಮಾಡ್ಲಿಲ್ಲ? ಊಟ ತಿನ್ನಲ್ಲ ಸ್ವಾಮಿ, ಅವರೆಕಾಯಿ. ಇದು ಜರಡೆ ಸ್ವಾಮಿ ಅಂತ ಯಾರೋ ಸ್ವಾಮಿಗಳು ನಮ್ಗೆ ಇದು ಶಾಪ ಹಾಕ್ತಂಗ್ ಹಾಕ್ಬೋದು. ಅವತ್ತಿಂದ ಉಂಡೆ ಅಲ್ವಾ? ಇಲ್ಲ, ಅದೇ ಜರಡೆ ಸ್ವಾಮಿ ಅಂತ ಅಂದು ಮುಚ್ಕೊಂಡಿರ್ಬೇಕು ನೀನು. ಮನೆ ಇವ್ರ ತಿಥಿಯಲ್ಲಿ ಉಂಡೆ ಇಲ್ಲ ಸ್ವಾಮಿ, ಖಂಡಿತ ಊಟ ಮಾಡ್ಲಿಲ್ಲ. ಏನಣ್ಣ ನೆನ್ನೆಲ್ಲ ಮೊನ್ನೆ ಖಂಡಿತ ಊಟ ಮಾಡ್ಲಿಲ್ಲ ಸ್ವಾಮಿ. ಮತ್ತೀಗ ಅಲ್ಲಿ ಬಂದಿದ್ದೆ ನೀನು? ಇಲ್ಲ, ನೀವು ಅಲ್ಲಿದ್ರೆ ಬೇಕಾರೆ ಅವ್ರ ಮಕ್ಕಳನ್ನ ಕೇಳಿ. ತಿನ್ಲಿಲ್ವಾ? ತಿನ್ನೋದು ಅಂತ ಅಂದ್ರೆ ನಾನು ಪಕ್ಕದ ಪಂಚಾಯಿಗೆ ಕುಂತಿದ್ರಲ್ಲ ಅವರು, ಅದೇ ಅವನು ಸಿದ್ದಪ್ಪ ಅಂತ, ನಾನು ಇದು ತಿರುಳು ಪೈಕಿ ಯಾವಾಗ ಸಕ್ಕತ್ತಾಗಿ ಕುಡಿದ್ಬಿಟ್ಟು ಅಲ್ಲೇ ನನ್ ಮಗ್ಳಾಗ ಕಕ್ಕೆಂಬಿಟ. ಎಲ್ಲ ಇದು ಪೂರ್ತಿ ಎಲ್ಲ ಜ್ಞಾಪನಕ್ ಬಂತು. ಆಮೇಲೆ ಎಲ್ಲ ಒಂಥರ ಉಳುಗರ್ದಂಗ ಆತು. ಯಾಕೆ ಸ್ವಾಮಿ? ಏನೇ ಊಟ ಮಾಡೋ ಟೈಮಾಗ ನರಸಿಂಹಣ್ಣ ನೀನು? ಇಲ್ಲಪ್ಪ, ನಾನೇನ್ ಊಟ ಮಾಡ್ತಾರೆ ಅನ್ನೋದು ಗೊತ್ತಾಗಲ್ಲ ಸ್ವಾಮಿ. ಒಂದು ತಲೆ ಮ್ಯಾಕೆತ್ತಿ ಸ್ವಾಮಿ, ಆಮೇಲೆ ಹೊರಗಿರ್ ಹೋದಿರ ನೀವು ಹೊತ್ತು. ಇದು ತಲೆ ಮ್ಯಾಕೆತ್ರಿ, ಹಿಂಗೆ ಒಂದ್ ಸ್ವಲ್ಪ ಮ್ಯಾಕ್ ಆಕಾಶ ನೋಡಿ. ಹೋದ್ರು ಕಣಪ್ಪ. ನೀವಿನ್ನ ಬದುಕಿದ್ದೀರಾ? ಏನು ದೇವ್ರು ಇನ್ನ ಕರ್ಕೊಂಡಿಲ್ವಲ್ಲಪ್ಪ ಅವ್ರ ಪಾದಕ್ಕೆ. ಅಲ್ಲ, ಈ ತರ ಸೌಂಡ್ ಗ್ಯಾಸ್ ಇದಾದ್ರೆ ವಯಸ್ಸಾದ ಜೀವಗಳು ಹೆಂಗೆ ಬದುಕಿರ್ತಾವ ಮನೆಗೆ ಅಂತ. ಏನ್ ಸೌಂಡು ನೋಡ್ರಿ? ಆಗಿಂದ ಇದು ಗ್ಯಾಸ್ಟ್ರಿಕ್ ಅಂತ ಏನೋ ಇದು ಮಾಡಿದ್ದು. ಅವೆಲ್ಲ ಮಾಮೂಲಿ ಅಲ್ವನಪ್ಪ ಮನುಷ್ಯರಿಗೆ. ನಿಮ್ಮನೆ ತಾತಯ್ಯರು ಎಷ್ಟು ದಿನಕ್ಕೆ ದೇವ್ರ ಪದ ಸೇರ್ಕೊಂಡ್ರಪ್ಪ? ಅವ್ರೇ ಕಣಪ್ಪ. ಇನ್ನ ಏನೋ ಪುಣ್ಯ ಮಾಡಿದ್ರು ಬಿಡಿ. ಸ್ವಲ್ಪ ಹೇಳಿ ಅವ್ರಿಗೆ, ನಿಮ್ ಮಗಳಿಗೆ. ಏನಂತಾನಪ್ಪ? ಅಲ್ಲ, ಈ ಟೈಪ್ ಹಿಂಗೆಲ್ಲ ಬ್ಯಾಡ್ರಮ್ಮ, ಮಕ್ಳು ಮರಿ ದೊಡ್ಡವಾದ್ಮೇಲೆ
ಇವೆಲ್ಲ ಬಿಟ್ಬಿಡು. ನೀನು ಇಷ್ಟೆಲ್ಲ ಮಾಡಿ ಬಾಡಿಗೆ ಬರಂಗ್ ಮಾಡಿ, ನಿನಗ್ ಪಿಂಚನ್ ಬರಂಗ್ ಮಾಡಿ, ಬಿಲ್ಡಿಂಗ್ ಮನೆ ಮಾಡಿ ಎಲ್ಲ ಎಲ್ಲ ಮಾಡ್ಕೊಟ್ಟು ಆದಿತ್ಯ ಮಾಡ್ಕೊಟ್ಟು ಹೋಗ್ಯವ್ರೆ. ನೀನ್ ಇದೆಲ್ಲ ಬಿಟ್ಬಿಡಮ್ಮ, ಬೆಲೆ ಸಿಗಲ್ಲ ಅಂತ ಹೇಳ್ಬೇಕು ನೀವು. ಹೌದಾ? ನಾನು ಬಂದೆ 2 ವರ್ಷದಿಂದ ಮಡಿಕೊಂಡಿದ್ದೆ ಅಂತ ಹೇಳ್ತಾವ ಮಡಿಕೊಂಡಿದ್ದೆ ಅಂತ ಹೇಳ್ತಾವಲ್ಲ. ಒಂದ್ ಸ್ವಲ್ಪ ಏನೋ ವ್ಯವಹಾರ ಮಾಡ್ಬೇಕು ಅಂತೇಳಿ 8 ಲಕ್ಷ ದುಡ್ಡು ಇಸ್ಕೊಂಡು ಹೋಗಿದ್ದೀರಂತೆ. ಅವ್ರ ಹತ್ರ, ನನ್ನ ಮಗಳು ಹತ್ರ, ಪಾರು ಹತ್ರ. ನೀವು ಕರೆಕ್ಟ್ ಆಗಿ ಅಪ್ಪ ಅಮ್ಮ ತಾಯಿ ತಂದೆ ಸತ್ಕುಟುಂಬದಲ್ಲಿ ನೀವು ಆರೋಗ್ಯ ಅದೇನೇ ಹೇಳ್ತಾರೆ, ಸತ್ಕುಟುಂಬದಲ್ಲಿ ನೀವು ಹುಟ್ಟಿದ ಹೆಣ್ಮಗ ಆಗಿದ್ರೆ ಅವ್ರನ್ನೂ ಕರ್ಕೊಂಬನ್ನಿ. ನಾನು ಅವ್ರ ಮಕ ನೋಡಿದ್ರೆ ನಾನು ಇದಕ್ಕೆ ಬರ್ರಿ ಅಂತ 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 ಅಂದ್ರೆ ಬರ್ತೀನಿ. ನೀವು ಎಲೆ ಅಡಿಕೆ ಬಾಳೆಹಣ್ಣು ಅಕ್ಕಿ ದಕ್ಷಿಣೆ ನೀವು ಇರ್ತೀವಿ, ನಾನು ಎಲೆ ಅಡಿಕೆ ಬಾಳೆಹಣ್ಣು ದಕ್ಷಿಣೆ ಎಲ್ಲ ಇರ್ತೀನಿ. ಈ ತುಮಕೂರಿಗೆ ಬರ್ರಿ ನೀವು, ನಿಮ್ಮೂರಿಂದ. ಇಲ್ಲಿ ಅಗ್ರಾರದಾಗ ಶನಿಮಾತ್ಮ ದೇವಸ್ಥಾನ ಇದೆ, ಅಲ್ಲಿ 3 ಸಲ ಪ್ರಮಾಣ ಮಾಡಿ ನಾನು ಮಾಡ್ತೀನಿ. ನಿನ್ ಬಾಯಿಗೆ ಮಣ್ಣಾಕ ನನ್ ಬಗ್ಲು ಹಾಳ್ ಮಾಡಿ ಅವಳು ದುಡ್ಡು ಇಸ್ಕೊಂಡು ಹೋಗಿ ಅಲ್ಲಿ ಪ್ರಮಾಣ ಮಾಡೋದಂತೀಯಲ್ಲ, ನಿನ್ ಕಣ್ಗೆ ಅಕ್ಕಿ ಇಕ್ಕ. ಅಲ್ಲ ನಾವು ಚಪ್ಲಿ ತಗೊಂಡು ಬಡದ್ಬಿಡ್ತೀನಿ ನೋಡು. ವಯಸ್ಸಾದವ್ರ ನಮ್ಗೆ ಅಯ್ಯೋ ಅನ್ಸ್ಕಂತೇನೋ. ಈ ನನ್ ಮಗ್ಳನ್ನ ಹೆಂಗ ಗಂಡಸತ್ತಗಳು ಹೆಂಗ ಮದುವೆ ಆಗೋನಿ, ಅವಳಗೊಂದ್ ಬಾಳ್ ಕೊಟ್ಟವನಿ ಅಂತ ನಾವು ಖುಷಿಯಾಗಿದ್ರೆ ಈಗ ಆಲೆ ಹೇಳ್ತಾವ ದುಡ್ಡು ಇಸ್ಕೊಂಡು ಎಲ್ಲ ಇಸ್ಕೊಂಡು ಈಗ ಆಲೆ ಈಗ ಅವಳು ಇವಳು ಪ್ರಮಾಣ ಮಾಡ್ತೀನಿ ಅಂತೇನೋ. ಕೊಡ ನಿನ್ ಹೆಂಡತಿ ಕೈಲಿ ಫೋನ್ ಮಾತಾಡ್ತೀನಿ ನಾನು. ಬಂದು ಏನಿಲ್ಲ, ನಿಮ್ ಊರಿಗೆ ಬಂದು 3 ಕಾಸ್ಗೆ ಹರಾಜ್ ಹಾಕ್ಬಿಡ್ತೀನಿ. ಕೊಡೋ ಫೋನು, ಆ ವಿಶಾಲಮ್ಮ ಕೊಡೋ. ಚಾಪನೆ ಗಟ್ಟಿ. ಅಮ್ಮ ಅಮ್ಮ ಹೇಳೋ ಹೇಳೋ. ಅಲ್ಲ ಒಂದ್ ಸ್ವಲ್ಪ ಬೆಲೆ ಗೌರವ ಕೊಟ್ಟು ಮಾತಾಡಿ. ಏನ್ ಬೆಲೆ? ನಿನ್ನ ನಾನೇನೋ ದೊಡ್ಡ ಮನುಷ್ಯ ಅಂತ ಹೇಳ್ಬಿಟ್ಟು ಮಾತಾಡಿದ್ರೆ ಪ್ರಮಾಣ ಮಾಡ್ತೀನಿ ಅಲ್ಲೇ ಇಲ್ಲಿ ಅಂತೀಯ. ನಿನ್ ಹೆಂಡತಿಗೆ ಫೋನ್ ಕೊಡೋ, ಮಾತಾಡ್ತೀನಿ ನಾನು. ಕೊಡ್ತೀಯ? ಮನೆ ಬಾಕ್ಲಿಗೆ ಬರಲ್ಲ ಬೆಳಿಗ್ಗೆ. ಏನ್ ಮಾಡೋದು, ಎಲ್ಲ ಸ್ವಾಮಿ ಎಲ್ಲ ಹೊಸರಿಂದ ಮನಿಕೊಂಡು ರಾಜಕೀಯ ಹೋದ್ರೆ ಅಲ್ಲಿ ಬೇರೆ ಉಚ್ಚಗೆ ಬರ್ತಾರೆ. ಏನ್ ಮಾಡೋದಿದೆ, ಇಲ್ಲಿ ಬಂದ್ರೆ ರಾಜಕೀಯ ಹೋಗುವಂತಾರೆ. ಏನು ಅಂದ್ರೆ ಎಲ್ಲಿದ್ದೀರಾ? ನಿಮ್ಮ ಮಗನ್ ಇದ್ರಾಗಿದ್ದೀವಿ, ಯಾವ್ದೋ ಇದ್ರಾಗೆ. ಏನು ಅಂದ್ರೆ ಚಿನ್ನು, ಐ ಲವ್ ಯು. ಐ ಲವ್ ಯು ಚಿನ್ನು ಅಂತ ಅಂತಂದ್ರೆ ಕೆರ ತಗೊಂಡ್ ಹೊಡ್ಬಿಡ್ತೀನಿ. ಏನು ಅಂದ್ರೆ ನಾನು ನಿನ್ ತುಂಬಾ ಇಷ್ಟ ಪಡ್ತಾ ಇದ್ದೀನಿ. ಪೂಜೆ ಮಾಡ್ತಾ ಇದ್ದೀನಿ. ಯಾವ ದೇವ್ರಿಗೆ? ಶುಕ್ರವಾರ ಇವತ್ತು. ಆಗ್ಲಿ ಬಿಡು, ಶುಕ್ರವಾರ ಆದ್ರೆ ನಮ್ಮನೆಗೆ ಯಾರು ಮಾಡ್ತಾರೆ? ನನ್ ಪರ್ಮಿಷನ್ ತಗೊಂಡಿದ್ಯಾ? ನಿನ್ ಪರ್ಮಿಷನ್ ತಗೊಳಕ್ಕೆ ಇದು ಹೊರಗೋದ್ರೆ ಕೆರ ತಗೊಂಡ್ಬಿಡ್ತೀನಿ. ಇರೋ ಜಾಗ ಹೇಳಿದೆ. ಅವಳು ಅಳ್ತಾಳು, ಒಂದೇ ಕಣ್ಣಾಗ ಮಗು ಅಂತಿದ್ರೆ ನಿಮ್ಮ ಅಪ್ಪ ಫೋನ್ ಮಾಡು. ನಮ್ಮ ಅಪ್ಪ ಯಾಕೆ ಮಾಡಿ? ನಮ್ಮ ಅಪ್ಪಂಗೆ ಯಾಕೆ ಮಾಡ? ನೀನ್ ಹುಡ್ಸಿರೋ ನಿನಗ್ ಮಾಡ್ತಾಳೆ ಅವಳು, ಅವ್ರ ಅಪ್ಪಂಗ್ ಮಾಡ್ತಾಳೆ. ನಮ್ಮ ಅಪ್ಪಂಗೆ ಯಾಕೆ ಮಾಡ್ತಾಳೆ? ದೇವ್ರ ಪೂಜೆ ಮಾಡಕ್ ಬಿಡಲ್ವಲ್ಲ. ಏನು ಅಂದ್ರೆ ಇವತ್ತು ಹಲೋ, ದೇವ್ರ ಪೂಜೆ ಮಾಡಕ್ ಬಿಡಲ್ವಲ್ಲ. ಇವತ್ತು ಸ್ನಾನ ಮಾಡಿದೀನಿ, ಒಬ್ರೇ ಇದ್ದೀನಿ. ಬರ್ತೀರಾ ಮನೆ ಹತ್ರ? ಸ್ವಾಮಿ ತಾಯಿ ಜಾಗ ಸಿಕ್ಕಂದೂರ್ ಚೌಡೇಶ್ವರಿ ಚಾಮುಂಡೇಶ್ವರಿ ಸೋಲ್ದಪ್ಪ ಕದೇನಸಿ ಸ್ವಾಮಿ ಕಾಪಾಡೋ ಮಾಡ್ತಾರವ. ಇವತ್ತು ಸ್ನಾನ ಮಾಡಿದೀನಿ, ಮನೆ ಹತ್ರ. ದೇವ್ರಿಗೆ ಕೈ ಮುಗಿಬಾರ್ವ ನೀ. ಯಾಕೆ ನನ್ ಮೇಲೆ ನಿನ್ಗೆ ಏನಾಗೈತೆ ಅಂತ? ನಿನ್ಗೆ ನನ್ ಮೇಲೆ ನಿನ್ಗೆ ಏನಾಗೈತೆ? ಏನ್ ಬಡ್ದೈತೆ? ಯಾವಳು ನಿನ್ಗೆ ಮಾಟ ಶೂನ್ಯ ಎಲ್ಲ ಮಾಡ್ಸವಳೆ ಅದ್ರಗಿತ್ತಿ. ನನ್ ಯಾಕೆ ಈ ತರ ಮಾಡ್ತಿದ್ಯಾ? ನನ್ ಯಾಕೆ ಮರ್ತ್ಬಿಟ್ಟಿದ್ಯಾ ನೀನು? ಇಲ್ಲಮ್ಮ. ಯಾರು ಹೇಳಿ ನೀವು? ಯಾರು ಹೇಳಿ? ಕಿಲಿ ಕೋಮ್ಲಾ. ಕಿಲಿ ಕೋಮ್ಲಾ. ಬೇರೆ ನಂಬರಿಗೆ ಮಾಡಿದ್ರೆ ನೋಡಿ. ನಾವು ಕಿಲಿ ಕೋಮ್ಲಾ ನಾವು ನೀವು ಯಾರಿಗ್ ಮಾಡೋದು?
ನಾನ್ ನರಸಿಂಹರಾಜು ನರ್ಸ ನಂದು ಪೂರ್ತಿ ಹೆಸರು ನರ್ಸ ಅಲ್ಲ, ನರಸಿಂಹರಾಜು. ನಿನ್ನ ಹೆಸರು ಪೂರ್ತಿ BN ನರಸಿಂಹರಾಜು ಲೇಟ್ ನರಸಿಯಪ್ಪ, ಬುಗುಡ್ನಳ್ಳಿ ಪೋಸ್ಟ್, ತುಮಕೂರು ತಾಲೂಕ್, ತುಮಕೂರು ಜಿಲ್ಲೆ. ನಿಮ್ ಮನೆ ಮೇಲೆ ವಿಜಯ ಜ್ಯುವೆಲರ್ಸ್ ಅಂತ ಬರ್ದೈತೆ. ಕಿವಿಗೆ 2 ಆಲೆ ಇಕ್ಕೊಂಡಿದ್ದೆ, ಕಪ್ಪು ಯೂನಿಕಾರ್ನ್ ಗಾಡಿಯಾಗ ಓಡಾಡ್ತೀಯ. ಆಮೇಲೆ ಗಣೇಶ ಇದ್ದಂಗಿದ್ಯಾ. ತುಮಕೂರಿಂದ ಮನೆಯಿಂದ ತುಮಕೂರಿಗೆ ಬುಗುಡ್ನಳ್ಳಿ, ಆಗುಲ್ಗುಂಟೆ ಪಳ್ಳಿ ಹಿಂಗೆಲ್ಲ ಓಡಾಡ್ತೀಯ. ಆಮೇಲೆ ಅವಾಗ ಟೂರ್ ಹೋಗಿ ಬರ್ತೀಯ. ಆಮೇಲೆ ಲಲ್ಲಿ ಮನೆ ನೋಡ್ಕೊಂಡಿದ್ಯಾ, ಆಮೇಲೆ ರತ್ನಿ ಮನೆ ನೋಡ್ಕೊಂಡಿದ್ಯಾ, ಆಮೇಲೆ ಗೊಲ್ರಮ್ಮನ್ ಮನೆ ನೋಡ್ಕೊಂಡಿದ್ಯಾ. ನಂಗೆಲ್ಲ ಗೊತ್ತೈತೆ. ನಾನ್ ನಿಂಗೆ ಹೊಸ್ತಾಗ ಈಗಿನ ಸಿನಿಮಾ ದೇವ್ರಿಗೆ ಕೈ ಮುಗಿದು ಬಂದಿದ್ದೀನಿ. ನೀನ್ ಎದ್ದು ಯಾರಿಗ್ ಮಾಡಿದಿರ? ನಮ್ಗೆ ಯಾಕೆ ತಲೆ ತಿಂತೀರಾ? ನಾನು ಕಿಲಿ ಕೋಮ್ಲಾ. ಕಿಲಿ ಕೋಂಬ್ಳಗ್ ನಾ ಪುಣ್ಯಕ ನಿಮ್ಮಮ್ಮನ್ ಕೋಂಬ್ಳಗ್ ನಾ ಶಾಟ ಯಾಕ ಯಾರ ಕಿಲಿ ಮಾಡು, ನನ್ಗೆ ಯಾಕೆ ಮಾಡಿದ್ಯಾ? ನೀನು ನನ್ ಕಿಲಿ ಇಲ್ಲಿ ನಮ್ಗೆ ಇದೆ ದುಡ್ಡು ಕಾಸು ಒಂದೇ ಕಿಲಿ ಹಾಕು ಅಂತ ಇದ್ನಿ. ಕೊಟ್ಟು ನನ್ನ ಮಕ್ಳಬ್ರು ಎಲ್ಲ ಕಿಲಿ ಮಾಡಿ ಕುಂತವ್ರಿ. ತಾಯಿನ ಯಾರಿಗನ ಮಾಡ್ತೀಯ ನೀನು? ಬಾ, ನಂತ 200 ರೂಪಾಯಿ ಐತೆ, ಬಾ ಕೊಡ್ತೀನಿ. 200 ರೂಪಾಯಿ ತಗೊಂಡು ಹೋಗಿ ಯಾರಿಗಾನ ನಿಮ್ ಮನೆಯವ್ರಿಗೆ ಕೊಡು. ನಾನ್ ಯಾರಿಗೆ ಮಾಡಿರೋದು? ನಾನು ನಮ್ಮ ಮನೆಯವ್ರಿಗೆ ಮಾಡಿರೋದು. ನೀನು ನಮ್ಮ ಮನೇನ ಒಬ್ನೇ ಅಂತ ತಿಳ್ಕೊಂಡಿರೋದು. ನೋಡು, ನನ್ ಗಂಡ ಬೇರೆ ಅಲ್ಲ, ನೀನ್ ಬೇರೆ ಅಲ್ಲ. ಇಬ್ರು ಸಮವಾಗಿ ಬಾಳೆ ಮಾಡ್ಕೊಂಡು ಹೋಗ್ರಿ ನನ್ ಜೊತೆಗೆ. ನನ್ ಗಂಡ ಬೇರೆ ಅಲ್ಲ, ನೀನ್ ಬೇರೆ ಅಲ್ಲ. ಇಬ್ರು ಸಮವಾಗಿ ಬಾಳೆ ಮಾಡ್ಕೊಂಡು ಹೋಗಿರಿ. ಒಂದ್ ದಿವಸ ಅವನು ಇರ್ಲಿ ಮನೆಯೊಳಗೆ, ಒಂದ್ ದಿವಸ ನೀನಿರು. ಏನಣ್ಣ ಟಿವಿ ಜೋರಾಗಿ ನೋಡ್ತಿದ್ಯಾ? ಸೌಂಡ್ ಕೊಟ್ಕೊಂಡು. ಕ್ರಿಕೆಟ್ ಹಾಕಿದ್ರು ಅಣ್ಣ ಇವತ್ತಾ? ಹ್ಞೂ ಅಣ್ಣ. ಶ್ರೀಲಂಕಾ ಎಂತದು? ಇಂಡಿಯಾ ವೆಸ್ಟ್ ಇಂಡೀಸ್? ವೆಸ್ಟ್ ಇಂಡೀಸು ಶ್ರೀಲಂಕಾ, ಇದು ಇಂಡಿಯಾ. T20 ಒನ್ ಡೇನಾ? 20 ಓವರ್. ನಾವೂನು ಅಯ್ಯೋ ರಾತ್ರಿ ಲೇಟ್ ಆಗಿ ಮನಿಕೊಂಡು ಕಡ ಬಿಯರ್ ಈಗ ಎದ್ದಿದೀವಿ. ಹಾಲ್ ಕರಿಬೇಕು. ಹಾಲು ಅಲ್ಲ, ರಾತ್ರಿ ಲೇಟ್ ಆಗಿ ಎದ್ದಿದ್ದು. ರಾತ್ರಿ ಲೇಟ್ ಆಗಿ ಮನಿಕೊಂಡಿದ್ದು. ಬೆಳ್ಕರ್ದ್ ಬಿಟ್ಟೈತಿ. ಇವತ್ತು ಲೇಟ್ ಆಗಿ ಎದ್ದಿದ್ದೀನಿ. 6 ಗಂಟೆಗೆ ಎದ್ದಿದ್ದೀನಿ. ಹಾಲ್ ಕರಿಬೇಕು. ನಿನ್ ಕಾಯ್ಪಿ ಆಯ್ತಣ್ಣ? ಕಾಫಿ ಆಯ್ತಾ? ಕಾಪಿ ಆಯ್ತಣ್ಣ. ಯಾಕೆ ಕುಡಿಯಲ್ವಾ? ವಿಧಾನಸೌಧದಾಗ ಬಂದಿರೋರ? ವಿಧಾನಸೌಧದಾಗ ಬಂದಿರೋರ ಮಾಡಿರೋದು? ಹ್ಞೂ ಅಣ್ಣ. ಇಲ್ಲ, ಕಾಫಿ ಆಗಿಲ್ಲ ನಮ್ದು. ಅಯ್ಯೋ, ಹಾಲ್ ಕರ್ದಿಲ್ಲ. ಹಾಲ್ ಬೇರೆ ಕರಿಯಕ್ ಹೋಗ್ಬೇಕು. ಅದು ವಿಧಾನಸೌಧಗೆ ಕರಿತೀರಾ ಅಲ್ಲ ಅಣ್ಣ? ವಿಧಾನಸೌಧಗೆ ಕರಿತೀರಾ ಅಲ್ಲ? ವಿಧಾನಸೌಧದಿಂದನೇ ನಮ್ದು ಹಸ ಕಟ್ಟಿದೀವಿ ಅಣ್ಣ. 1 3 4 ಕಟ್ಟಿದೀವಿ. ಅಲ್ಲೇ ಎಲ್ಲ ಮೇಯ್ಸ್ಕೊಂಬತ್ತಿ ಹೊಲ್ದಾಗೆ. ಗಿರಾಕಿ ಸಿಕ್ಲಿಲ್ವಣ್ಣ ಅದಕ್ಕೆ? ಅದೇ ಮೂಗ್ಬಟ್ಟು ಪರಂಗಿ ಹಣ್ಣು ನುಗ್ಗೆಕಂಬರಕ್ಕೆ ಗಿರಾಕಿ ಸಿಕ್ಲಿಲ್ವಾ? ಒಂಚೂರು ಕಷ್ಟ ಆಗಿದ್ದೀನಿ ನೋಡೋಣ. ಅದ್ರ ಸುದ್ದಿನೇ ಎತ್ಬೇಡ್ರಿ ನಮ್ಗೆ. ಅದ್ರ ಸುದ್ದಿನೇ ಎಲ್ಲಾನು ಯಾರನ್ನ ಬೇರೆ ಕೊಟ್ಟು ಮಾರಿಬಿಡ್ರಿ. ನಮ್ಗೆ ಇದನ್ನೇ ಸುದ್ದಿನೇ ಎತ್ಬೇಡಿ ನಮ್ಗೆ. ಗಿರಾಕಿ ಸಿಕ್ಲಿಲ್ಲ, ಹೋಗ್ಲಿ ಬಿಡೋಣ. ಬೇಜಾರ್ ಮಾಡ್ಕೊಂಬಿಡಿ. ನೀನಲ್ದಿರಿ ಯಾರೋ ಬೇರೆಯವ್ರಿಗೆ ಹೇಳ್ತೀವಿ. ಅಲೋ, ಅದ್ರ ಸುದ್ದಿನೇ ಎತ್ಬೇಡಿ ನಮ್ಗೆ. ಇಲ್ಲಣ್ಣ, ಆಯ್ತು ನೋಡಿ. ಹಲೋ ಅಂಕಲ್. ಹೇಳಿ ಅಕ್ಕ. ಹಲೋ ಅಂಕಲ್. ಹೇಳಿ ಅಕ್ಕ. ಸರ್ ನಮಸ್ತೆ, ಗುಡ್ ಮಾರ್ನಿಂಗ್. ಚೆನ್ನಾಗಿದ್ದೀರಾ ಸರ್? ಲೈಫಲ್ಲಿ ಆರಾಮಾಗಿದ್ದೀರಾ? ನರಸಿಂಹರಾಜು ಬಳ್ಳಾಪುರ ಅಲ್ವಾ ಮಾತಾಡ್ತಿರೋದು? ನರಸಿಂಹರಾಜು ಬಳ್ಳಾಪುರ ಅವ್ರು ಮಾತಾಡ್ತಿರೋದಲ್ವಾ? ಸರ್ ಲೈಫಲ್ಲಿ ಚೆನ್ನಾಗಿದ್ದೀರಾ ಸರ್? ಆರಾಮಾಗಿದ್ದೀರಾ? ಅಂತ ಹೇಳಿರಲ್ಲ ನಾವು. ಆರಾಮಾಗಿದ್ದೀವಿ. ಏನ್ ಸುಮಾರು ಹಂಗ ಆರಾಮಾಗಿದ್ದೀವಿ ಅಂತ ಆಗ್ಲೇನೆ ಹೇಳಿನಲ್ಲ. ಜೀವನದಲ್ಲಿ ಹೆಂಗ ಆರಾಮಾಗಿದ್ದೀರಾ ತಾನೇ? ನೀರ್ ಕುಡಿತಾ ಇದೀನಿ. ಆರಾಮಾಗಿದ್ದೀನಕ್ಕ. ಹೆಂಗ ಲೈಫಲ್ಲಿ ಆರಾಮಾಗಿದ್ದೀರಲ್ವಾ ಸರ್? ಲೈಫಾಗ ಆರಾಮಾಗಿದ್ದೀವಿ ಅಕ್ಕ. ಮತ್ತೆ ಇನ್ನೇನ್ ಸರ್, ಲೈಫಲ್ಲಿ ಹೆಂಗ ಆರಾಮಾಗಿದ್ದೀರಾ? ಲೈಫಲ್ಲಿ ಹೆಂಗ ಆರಾಮಾಗಿದ್ದೀರಾ ಸರ್? ಲೈಫಾಗ ಆರಾಮಾಗಿದ್ದೀವಿ. ಮತ್ತೆ ಇನ್ನೇನ್ ಸರ್, ಲೈಫಲ್ಲಿ ಹೆಂಗ ಆರಾಮಾಗಿದ್ದೀರಾ? ಪ್ರಕಾರ ನನಗೆ ಗೊತ್ತಿಡುದಿಲ್ಲ. ಸರ್ ಮತ್ತೆ ಇನ್ನೇನ್ ಸರ್ ಸಮಾಚಾರ? ಏನ್ ಹೇಳನಕ್ಕ? ನೀವು ಚೆನ್ನಾಗಿ ಮಾತಾಡ್ತೀರಾ ಸರ್. ಒಳ್ಳೆ ಚೆನ್ನಾಗಿ ಜೋಕ್ಸ್ ಎಲ್ಲ ಮಾಡ್ತೀರಾ. ನಾವು ನಿಮ್ಮ ಆಡಿಯೋಗಳಿಗೆಲ್ಲ ಫಿದಾ ಆಗ್ಬಿಟ್ಟಿದೀವಿ. ಮತ್ತೆ ಇನ್ನೇನ್ ಸರ್, ನಿಮಗೆ ಮಕ್ಕಳು ಮದುವೆ ಮ್ಯಾರೇಜ್ ಅಲ್ಲಿ ಆಗಿದೆ ಸರ್? ಆಗಿದೆ. ಇವತ್ತಿಗೆ
2 ತಿಂಗಳು ಆಗ್ತಾ ಬಂತು, 2.25 ತಿಂಗಳು ಆಗ್ತಾ ಬಂತು. ಏನ್ ನಿಮಗ್ ಮದ್ವೆ ಆಗ? ಹ್ಞೂನಕ್ಕ, ಅಲ್ಲಿ 2.25 ತಿಂಗಳಾಯ್ತು. ಯಾರು ನಿಮಗ್ ಮದ್ವೆ ಆಗ? ಹ್ಞೂ ನಿಮಗ್ ಮದ್ವೆ ಆಗಿ 2.25 ತಿಂಗಳಾಯ್ತಾ ಸರ್? 2.25 ತಿಂಗಳು, ಇನ್ನ 2.5 ತಿಂಗಳು ಆಗಿಲ್ಲ. ಯಾರಿಗೆ ನಿಮಗೆ ಮೊನ್ನೆ ಮದ್ವೆ ಆಗಿದ್ದ ಸರ್ ಹಂಗಾರೆ? ಮೊನ್ನೆ ಇದು ಅದೇ ಕೊರೋನಾದಾಗ ಆಗಿದ್ದು. ಯಾರಿಗೆ, ನಿಮ್ಗ? ಓ ಹಂಗಾರೆ ಇನ್ನು ಚಿಕ್ಕ ವಯಸ್ಸು ನಿಮ್ಗೆ. ಇಲ್ಲ ಈಗ ನಮ್ಮ ಮಗರಿಗೆ. ಓ ಶಿಟ್ ಸರ್, ನಿಮ್ ಮಗರ್ಗ್ ಮದ್ವೆ ಅಲ್ಲೇ ಮದ್ವೆ ಆಗಿರೋ ಮಗ ಇದಾರ ನಿಮ್ಗೆ? ಆಸ್ಪತ್ರೆಗೆ ತೋರ್ಸಕ್ಕಿಲ್ಲ, ಯಾಕೆ ಕೆಮ್ತಾ ಇದ್ದೀರಾ? ಹೌದಾ? ಇಲ್ಲ ಕೆಮ್ಮಿದಲ್ಲ, ನಾನೆಲ್ಲ ನೀವು ಮೊನ್ನೆ ಮದ್ವೆ ಆಯ್ತಾನೋ ಅನ್ಕಂಡೆ. ಮತ್ತೀಗ ನಿಮ್ ಮಾಲೆ ಮದ್ವೆ ಬಂದಿರೋ ಮಗ ಇದ್ದಾನ, ಮದ್ವೆ ಆಗಿರೋ? ಮದುವೆ ಬಂದಿರೋನಲ್ಲ, ಮದುವೆ ಆಗಿರೋನ ಅವನು. ಹೌದಾ? ನೋಡಿ ಸರ್, ನಿಮ್ ವಾಯ್ಸಲ್ಲಿ ಗೊತ್ತೇ ಆಗಲ್ವಾ ಸರ್, ತುಂಬಾ ಹೆಂಗಾಗಿದ್ದೀರಾ ನೀವು, ತರ ಕಾಣಿಸ್ತೀರಾ ನೀವು. ಏನ ಬಿಡಕ್ಕ, ಅದೇನ್ ಹೆಂಗಪ್ಪ ಹಂಗೋ, ಏನಾಯ್ತು ಅದ್ರಲ್ಲಿ? ಮತ್ತೆ ಇನ್ನೇನ್ ಸರ್, ಆರಾಮಾಗಿದ್ದೀರಾ? ನಮಗೆ ನಮ್ದು ಹಲೋ ಹಲೋ ಕದ, ಏನ್ ಮಾಡ್ತಿದೀಪ? ಹಲೋ ಕಂದ, ಪೂಜೆ ಮಾಡ್ತಾ ಇದೀನೋ? ಏನ್ಮರಿ ಪೂಜೆ ಮಾಡ್ತಾ ಇದೀನೋ ಕಂದ? ಪೂಜೆ ಹಲೋ ಹಲೋ, ಕೇಳಿಸ್ತಾ ಇಲ್ವಾ? ಕೇಳಿಸ್ತಾ ಇದೆ ಅಣ್ಣ. ಎಲ್ಲಿದ್ದೀರಾ? ನಾನೀಗ ಮನೆ ತಗ ಬಂದೆ. ಇದು ಯಾಕೋ ಹೀಟ್ ಆದಂಗ ಆಯ್ತು, ಸೌದೆಕಾಯಿ ತಿನ್ನಕ್ ಹೋಗಿದ್ದೆ ಬೂರ್ನಳ್ಳಿಗೆ. ಹೌದಾ? ಹೌದು. ನಾನು ತುಂಬಾ ನಿಮ್ಮನ್ನ ಇಷ್ಟಪಟ್ಟಿದ್ದೀನಿ. ನಾನು ತುಂಬಾ ಇಷ್ಟಪಟ್ಟಿದ್ದೀನಿ. ನಿಮ್ಮ ವಾಯ್ಸ್ಗೆ ನಾನು ಫಿದಾ ಆಗ್ಬಿಟ್ಟಿದ್ದೀನಿ. ನಾನು ನಿಮ್ಮ ವಾಯ್ಸ್ಗೆ ಫಿದಾ ಆಗ್ಬಿಟ್ಟಿದ್ದೀನಿ. ಅಂದ್ರೆ ನಾನು ನಿಮ್ಮ ವಾಯ್ಸ್ಗೆ ತುಂಬಾ ಫಿದಾ ಆಗ್ಬಿಟ್ಟಿದ್ದೀನಿ. ನಾನು ನಿಮ್ಮ ಅಭಿಮಾನಿ ಆಗ್ಬಿಟ್ಟಿದ್ದೀನಿ. ನಾನು ನಾಳೆ ನಿಮ್ಮನ್ನ ನೋಡ್ಬೇಕು ಅಂತ ಇದ್ದೀನಲ್ಲ. ನೀವು ಹೆಂಗಸ್ರ ಗಂಡಸ್ರ? ಆ ಹೆಂಗಸ್ರ ಗಂಡಸ್ರ? ನಾನು ಮಂಜುಳಾ ಅಂತ, ಹೆಂಗ್ಸು. ಇದು ನಿಮ್ಗೆ ಯಜಮಾನ್ರ ಅವ್ರ? ಯಜಮಾನ್ರ ಅವ್ರ ಅಕ್ಕ? ಯಾಕೆ ಈ ತರ ಕೇಳ್ತಿದ್ದೀರಾ? ಅಲ್ಲ, ಯಜಮಾನ್ರ ಅವ್ರ? ಅಲ್ಲ, ನೀವು ಈ ತರ ಒಂದ್ ಹೆಣ್ಣಿನ ಬಗ್ಗೆ ಕೇವಲವಾಗಿ ಮಾತಾಡಬಾರ್ದು. ಒಬ್ಬ ಅಭಿಮಾನಿಯಾಗಿ ನಾನು ನಿಮಗ್ ಫೋನ್ ಮಾಡಿದ್ದೀನಿ, ಗೊತ್ತಾಯ್ತಾ? ಆಯ್ತವ. ಯಾವುದೇ ಹೆಣ್ಣಿನ ಬಗ್ಗೆ ಆಗಿ ಕೇವಲ ಮಾತಾಡಬಾರ್ದು, ಆಯ್ತೇನಪ್ಪ? ಇಲ್ಲವ. ಕೇವಲವಾಗಿ ಮಾತಾಡೋದು ಅದು ಸಮಂಜಸವಲ್ಲ, ಗೊತ್ತಾಯ್ತಾ? ಯಾವ ಹೆಣ್ಣಾಗಿ ಫೋನ್ ಮಾಡಿದ ತಕ್ಷಣ ಚೆನ್ನಾಗಿದ್ದೀರಾ, ಏನು ಎತ್ತ, ಏನಕ್ ಮಾಡಿದ್ರಿ ಅಂತ ತಿಳ್ಕೊಬೇಕು ಫಸ್ಟ್, ಗೊತ್ತಾಯ್ತಾ? ಏನಕ್ ಮಾಡಿದ್ರಕ್ಕ? ನಾನ್ ನಿನ್ಗೇನ್ ಹೇಳಿದ್ದು? ಇದು ನಿನ್ಗೆ ಎಂತದ ಆಗಿದ್ದೀನಿ ಅಂದ್ರೆ ನಾನ್ ನಿಮ್ಗೆ ನಿಮ್ಮ ವಾಯ್ಸ್ಗೆ ಫಿದಾ ಆಗ್ಬಿಟ್ಟಿದೀನಿ. ನಿಮ್ದು ಮೊಬೈಲ್ ಬರ್ತಾವಲ್ಲ ರೆಕಾರ್ಡಿಂಗ್ ಮಾತಾಡಿರೋದು, ಅದಕ್ಕೆ ಫಿದಾ ಆಗ್ಬಿಟ್ಟಿದೀನಿ ಅಂತ ನಾನ್ ಹೇಳಿದ್ರೆ ನೀನು ಏನೇನೋ ನಿನ್ ಗಂಡ ಅವನ ಹಿಂಗವನ. ನನ್ ಗಂಡ ಇಲ್ಲ ಅಂದ್ರೆ ನೀನ್ ಬಂತೀಯ ನಂತಕ್ಕೆ ಮನೆ ಕಣಕ್ಕೆ? ಇಲ್ಲ ಪಾಪ, ನಾವು ನಮ್ ತಂಗಿ ನಮ್ ಅಕ್ಕ ಇದ್ದಂಗವ. ನಮ್ ತಂಗಿ ಅಕ್ಕ ಇದ್ದಂಗ ನೀವು. ಮತ್ತೀಗ ಏನ್ ಆತರ ಮಾತಾಡ? ನಿನ್ ಗಂಡ ಅವನ? ಈಗ ನನ್ ಗಂಡ ಇಲ್ಲ ಅಂತಂದ್ರೆ ನೀನ್ ಬಂದ್ ಇಟ್ಕಂತೀಯ ನನ್ನ? ತಪ್ಪಾಯ್ತವ. ಇಲ್ಲ ಅಂತ ನನ್ ಮದ್ವೆ ಆಗಿಲ್ಲ ಅಂತ ನೀನ್ ಆಗ್ತೀಯ ಮದ್ವೆ? ಇಲ್ಲ ಅಕ್ಕ. ಇಲ್ಲ ಯಾರನ್ನ ಹುಡುಕೊಂಬಂದ್ ಮದ್ವೆ ಮಾಡಿಸ್ತೀಯ? ಇಲ್ಲ ಅಕ್ಕ. ಮತ್ತೀಗ ಏನ್ ಆತರ ಕೇಳ್ತೀವಿ? ಕೇಳಿ ಏನಕ್ಕೆ? ವೈ ಟೆಲ್ ಮೀ ನೀನ್ ಏನಕ್ಕೆ ಕೇಳ್ದೆ? ಇಲ್ಲ, ನಮ್ದೇನು ಅದು ಯಾತ್ರದ್ದು ಇಲ್ಲ, ಟೆಲ್ಮಿ ಏನೂ ಇಲ್ಲ. ನಾವು ಇದು ಕೇಳ್ದ ಅಕ್ಕ, ಇದು ಏನ ಬಿಡಿ, ಅದು ತಪ್ಪಾಯ್ತು ಅಲ್ವಾ? ಆಯ್ತು. ನಿಮ್ಗೆ ಸರ್ ಮದ್ವೆ ಆಗಿದ್ಯಾ? ಮದ್ವೆ ಆಗಿದೆ ಸರ್, ಮದ್ವೆ ಆಗಿದೆ ಅಕ್ಕ. ಯಾರಿಗೆ? ನನಗ್ ಮದ್ವೆ ಆಗಿದೆ. ಹೌದಾ? ನಿಮ್ಮ ಹೆಂಗಸ್ರಿಗೆ ಮದ್ವೆ ಆಗಿದೆ. ಅವ್ರಿಗೂ ಮದ್ವೆ ಆಗಿದ್ಯಾ? ನಿಮ್ಗೆ ಜನ ಮಕ್ಳು ಸರ್? ನಮ್ಗೆ ಇಬ್ರು, ಒಂದ್ ಹೆಣ್ಣು ಒಂದ್ ಗಂಡು. ನಿಮ್ ಹೆಂಗಸ್ರಿಗೆ? ಅವ್ರಿಗೂ ಒಂದ್ ಹೆಣ್ಣು ಗಂಡು. ಒಟ್ಟು 4 ಜನನಾ? ಇಲ್ಲ, ಎಲ್ಲರಿಗೂ ಇಬ್ರಿಂದ ಒಂದ್ ಹೆಣ್ಣು ಒಂದ್ ಗಂಡು. ಅಲ್ಲ ಸರ್, ನಾನ್ ಕೇಳ್ತಿರೋದು ಏನ್ ಗೊತ್ತಾ ಪ್ರಶ್ನೆ? ನಿಮ್ಗೆ ಮದ್ವೆ ಆಗಿದ್ಯಲ್ಲ, ನಿಮ್ಗೆ ಎಷ್ಟ್ ಜನ ಮಕ್ಳು ಅಂದೆ ಅಷ್ಟೇ ನಾನು. ಒಂದ್ ಹೆಣ್ಣು ಒಂದ್ ಗಂಡು. ಅದಕ್ಕಿಂತ ದೊಡ್ಡರೊಬ್ರು ಒಂದ್ 11-12 ತಿಂಗಳು ಮಗ ತೀರೋಗ್ಬಿಟ್ರು, ಗಂಡು ಮಗ. ಸಾರಿ ಸಾರಿ ಸರ್, ಬೇಜಾರ್ ಮಾಡ್ಕೊಂಬೇಡಿ.
ನಿಮ್ಗೆ ಈಗ ಒಂದ್ ಹೆಣ್ಣು ಒಂದ್ ಗಂಡು. ಹೂನಕ್ಕ. ಹೆಂಗ ಸಂಸಾರ ಚೆನ್ನಾಗಿರ್ಲಿ ಸರ್. ದೇವರಲ್ಲಿ ನಿಮ್ ಹೆಂಗಸ್ರಿಗೆ ಜನ ಮಕ್ಳು ಸರ್? ಇಬ್ರು, ಒಂದ್ ಹೆಣ್ಣು ಒಂದ್ ಗಂಡು. ನಿಮ್ ಹೆಂಗಸ್ರಿಗೂ ಒಂದ್ ಹೆಣ್ಣು ಒಂದ್ ಗಂಡು, ನಿಮ್ಗೂ ಒಂದ್ ಹೆಣ್ಣು ಒಂದ್ ಗಂಡು? ಇಲ್ಲ, ಇಬ್ರಿಂದಲೇ ಒಂದ್ ಹೆಣ್ಣು ಒಂದ್ ಗಂಡು. ನಾವು ಒಟ್ 4 ಜನ ಅಲ್ಲ, ಇಬ್ರೇ. ಇದೇನ್ ಸರ್ ಇದು? ಸರ್ ನಿಮ್ಗೆ ಜನ ಮಕ್ಳು ಹೇಳಿ ಸರ್. ಏನ್ ಸರ್ ನೀವು ಈ ತರ ಸಂಜೆ ಟೈಮಲ್ಲಿ ಈ ತರ ಡ್ರಿಂಕ್ಸ್ ಮಾಡ್ತೀರಾ ಸರ್ ನೀವು? ಇಲ್ಲವಾ, ಇಲ್ಲ, ಡ್ರಿಂಕ್ಸ್ ಅದೇನು ಮಾಡಲ್ಲ ನಾವು. ಡ್ರಿಂಕ್ಸ್, ಸಿಗರೇಟು ಏನು ಸೇರ್ತಿಲ್ಲ. ಆ ತರ ಎಲ್ಲ ಕಲಿಬೇಡಿ ಸರ್. ಸಿಗರೇಟು ಪಗರೇಟು ಡ್ರಿಂಕ್ಸ್ ಎಲ್ಲ ಕಲಿಬೇಡಿ, ಆರೋಗ್ಯಕ್ಕೆ ಹಾನಿಕರ. ಅವೆಲ್ಲ ಮಾಡಕ್ ಹೋಗ್ಬೇಡಿ. ಯಾವಾಗ್ಲೂ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು, ದೈವಾರಾಧನೆ ಮಾಡ್ಕೊಂಡು, ದೇವರ ಭಕ್ತಿಯಿಂದ ಮಂತ್ರ ಜಪ ತಪ ಎಲ್ಲ ಹೇಳ್ಕೊಂಡು ನೀವು ಇದ್ರೆ ದೇವರು ನಿಮ್ಗೆ ಕಷ್ಟ ಕಾರ್ಪಣ್ಯಗಳನ್ನ ಏನು ಕೊಡದೆ ಸುಖವಾಗಿ ಇರ್ತಾನೆ ಅಲ್ವಾ? ಏನೋ ದೊಡ್ಡ ಮಾತು ಅಮ್ಮ. ಆಯ್ತು. ಇದು ಅದೇ ನಾನೇನ್ ಗೊತ್ತ ಕೇಳಕ್ ಬಂದೆ, ನಿಮ್ಗೆ ಎಷ್ಟು ಜನ ಮಕ್ಳು ಸರ್? ಇಬ್ರು, ಒಂದ್ ಹೆಣ್ಣು ಒಂದ್ ಗಂಡು. ಇಬ್ರು ನಮ್ಗೂ, ಇಬ್ರು ನಮ್ಮ ಮನೆ ನಮ್ಮ ಹೆಂಗಸ್ರಿಗೂ ಇಬ್ರು ಗಂಡು. ಇಬ್ರಿಂದಾನು ಒಂದೊಂದು ಅಷ್ಟೇ ಸರ್. ನಿಮ್ಗಿಬ್ರು ನಿಮ್ ಹೆಂಗಸ್ರಿಗೆ ಇಬ್ಬರ 4 ಜನ ಮಕ್ಳಲ್ವಾ? ಖಂಡಿತ ಅಲ್ಲ, ನಾನು ಹೇಳ್ತಾ ಇರೋದು ಕೇಳಿಸ್ಕೊಳ್ರಿ. ಇಬ್ರು ಅವರಿಂದ ನಮ್ಮಿಂದ ಇಬ್ರೇ ಇರೋದು, 4 ಜನ ಅಲ್ಲ ಸರ್. ನಿಮ್ಗೆ ಎಷ್ಟು ಜನ ಮಕ್ಳು ಸರ್? ಸುಮ್ನೆ ಏನಕ್ ಸರ್ ಈ ತರ ನೀವೇನೋ ನಾವು ಕೆಲಸ ಮುಗಿಸಿ ಟೆನ್ಷನ್ ಆಗಿ ಬಂದಿರ್ತೀವಿ. ಏನಕ್ಕೆ ಹೋಗತ್ ನನ್ನ ಮಗ ನೋಡ್ರಿ, ನಾಯಿ ಚೂ ಬಿಟ್ಟು ಹೇಳಿಸ್ತೇವಂತ ಏನಕ್ಕೆ ಈಗ ಬಂದ್ ಶಿವ ಅಂತ ಕೂಕ. ಇಬ್ರು ಈಗ ನಿಮ್ಗೆ ಇಬ್ರು ಮಕ್ಳು? ಇಬ್ರು. ನಿಮ್ ಹೆಂಡತಿಗೆ ಎಷ್ಟು ಜನ? ಇಬ್ರು. ಮತ್ತೆ 4 ಜನ ಆದ್ರಲ್ಲ ಸರ್. ನಿಮ್ ಹೆಂಗಸ್ರಿಗೆ ಇಬ್ರು ಮಕ್ಕಳಾದ್ರೆ, ನಿಮ್ಗಿಬ್ರು ಮಕ್ಕಳಾದ್ರೆ ಒಟ್ 4 ಜನ ಮಕ್ಕಳಾದ್ರಲ್ಲ ಸರ್? ನಾವ್ ಇಬ್ರೇ ಗಂಡ ಹೆಂಡ್ರು ಇಬ್ರೇನಾ? 2 ಮಕ್ಳು. ನೀವಿಬ್ರು ಗಂಡ, ಇಬ್ರು ಹೆಂಡ್ತಿದ್ದೀರಾ? ಇಬ್ರು ಮಕ್ಳು 2, ಒಂದ್ ಹೆಣ್ಣು ಒಂದ್ ಗಂಡು. ಅಲ್ಲ ಸರ್, ನೀವ್ ಇಬ್ರು ಗಂಡ ಇಬ್ರು ಹೆಂಡ್ತಿದ್ದೀರಿ ಇರೋದ ಮನೆಯಲ್ಲಿ? ಇಬ್ರೇ ಇರೋದು ನಾವಿಬ್ರೇ. ಮತ್ತೆ ನಿಮ್ಗೆ ಜನ ಮಕ್ಳು? ಇಬ್ರು. ನಿಮ್ ಹೆಂಡತಿಗೆ ಎಷ್ಟು ಜನ? ಇಬ್ರು. ಮತ್ತೆ ಇಬ್ರು ಎಷ್ಟಾಯ್ತು? 4 ಜನ ಆಗ್ಲಿಲ್ವಾ? ಇಬ್ರಿಂದ ಇಬ್ರು, ಒಂದ್ ಹೆಣ್ಣು ಒಂದ್ ಗಂಡು ಇಬ್ರು, ನಾವಿಬ್ರೇ ಇರೋದು. ನಮ್ಮಿಬ್ರಿಂದ ಇಬ್ರು. ಏನಪ್ಪ ಇವ್ರು ಯಾರೋ ಡ್ರಿಂಕ್ಸ್ ಮಾಡ್ತಾರೆ ಅನ್ಸುತ್ತಲ್ವಾ? ಅಕ್ಕ, ನಿನ್ಗೇನೋ ತಿಕ್ಕಾದಿಂಕೊಂಡಿಕ್ತೆ ನನಗೆ. ತಿಕ್ಕಾ ಇಡ್ಸ್ಬೇಡ ನನಗೆ. ಮದುವೆ ಬೇರೆ ಹತ್ರ ಬಂದು ಕುಂತೈತಿಲ್ಲ, ಒಬ್ರು ದುಡ್ಡು ಕೊಡಿಲ್ಲ. ಇಬ್ರು ನಾವು ಇಬ್ರು. ನಮ್ಗೆ ಸರ್ 1 ನಿಮಿಷ ತಡಿ ಸರ್. ಏನ್ ಸರ್ ನಮ್ಗೆ ಈ ತರ ಟೆನ್ಷನ್ ಕೊಟ್ಬಿಟ್ರಲ್ಲ ಸರ್ ನೀವು. ನಂಗೆ ತಲೆ ಎಲ್ಲ ಸುಡ್ತೈತೆ ಸರ್ ನೀವ್ ಮಾತಾಡಿದ್ಕೆ. ನಮ್ಗೆ ಮಾತ್ರೆ ಮುಗ್ದೋಗ್ಯಾವಿಲ್ಲಿ. ನಿಮ್ಗೆ ಇದು ಯಾಕ ನೀವ್ ಯಾರು ಹೇಳಿ? ನಮ್ಗೆ ಇಬ್ರು ನಾನು ಮಿಂಚಿಂಗ್ ಮಂಜುಳಾ ಅಂತ. ಮಿಂಚಿಂಗ್ ಮಂಜುಳಾ ನನ್ನ ಹೆಸರು. ಮಿಂಚಿಂಗ್ ಮಂಜುಳಾ ಅಕ್ಕರೆ. ಹಲೋ, ಯಾರು? ನಾನು ಕಂದ. ಹಲೋ ಕಂದ, ಏನ್ ಸ್ವಾಮಿ? ಅಮಾವಾಸ್ಯೆ ಹತ್ರ ಪೂಜೆ ಮಾಡಿದ್ದೀನೋ? ಇಲ್ಲ. ನಾನ್ ಮಾಡಿದ್ದೀನಿ. ಇದನ್ನ ಕಳ್ಸಿದೀನಿ ಪ್ರಸಾದನ. ಟಿವಿ ಕೇಳ್ಸವನಲ್ಲೇ ಮಾತಾಡ್ಸೋದ್ ನನ್ ಮಗನೇ. ಪ್ರಸಾದನ ಕಳ್ಸಿದೀನಿ, ಕೊರಿಯರ್ ಅಲ್ಲಿ ಬತ್ತೈತೆ. ಕೊರಿಯರ್ ಅಲ್ಲಿ ಪೋಸ್ಟ್ ಮ್ಯಾನ್ ತಾಂಬತ್ತಾರ ಕೊರಿಯರ್ ಅಲ್ಲಿ. ಪೋಸ್ಟ್ ಮಾಸ್ಟರ್. ಈಸ್ಕೋ. ಅದು ಅಕ್ಕಿ ಒಂದು ಇದೆ.